ದಾರಿಯನ್ನು ಮಾತು ಬೇಗವೋ ದಾರಿಯನ್ನು ಮಾತು ಬೇಗವೋ ಬಾರಿ ಊರಗ ಅಡ್ಡಬಹುದು ಅಣ್ಣ ಸಹೋದರ ಭಾರಿ ಊರಗ ಅಡ್ಡಬಹುದು ಮುಂದೆ ಏನು ತಿಳಿಯದಾಗೆ ಅಣ್ಣ ಸಹೋದರ ಮುಂದೆ ಏನು ತಿಳಿಯದಾಗೆ ಬರುವುದು ದೋಷೆ ಗುಣ ಯಾರ ಕೇಳ್ವೆ ಏನ ಮಾಡ್ಬೆ ಅಣ್ಣ ಸಹೋದರ ಯಾರ ಕೇಳ್ವೆ ಏನ ಮಾಡ್ಬೆ ಬರುವುದು ದೋಷೆ ಗುಣ ನರಿಗಳಲ್ಲಿ ಕೋತಿಹವೋ ಸಹೋದರ ಅಣ್ಣ ನರಿಗಳಲ್ಲಿ ಕೋತಿಹವೋ ಬಿರುಸಿನಿಂದ ಗಾಳಿ ಬೀಸೆ ಸಹೋದರ ಅಣ್ಣ ಬಿರುಸಿನಿಂದ ಗಾಳಿ ಬೀಸೆ ಹರುಗಳನ್ನು ಒಕ್ಕಿ ಸುಡಲು ಸಹೋದರ ಹರುಗಳನ್ನು ಒಕ್ಕಿ ಸುಡಲು ಹೊಲಿಗಿದೇನು ತೋರದಾಯ್ತೆ ಹೊಲಿಗಿದೇನು ತೋರದಾಯ್ತೆ ಹೊರುವುದು ದೋಷೆ ಕೊನ್ನ ಯಾರ ಕೇಳ್ವೆ ಏನ ಮಾಡ್ಬೆ ಯಾರ ಕೇಳ್ವೆ ಏನ ಮಾಡ್ಬೆ ಹೊರುವುದು ದೋಷೆ ಕೊನ್ನ ಸಹೋದರ ಅಣ್ಣ ನಮ್ಮ ಗುರುಗಳಾದ ವಶಿಷ್ಠ ಮಹರ್ಷಿಗಳು ಹಾಗೂ ತಾಯಿಯವರಾದ ಕೈಕಾ ಮಾತೆಯವರು ನಮ್ಮನ್ನು ಇಷ್ಟು ಜಾಗ್ರತೆಯಾಗಿ ಬರಹೇಳಿರುವರಲ್ಲ ಕಾರಣವೇನು ಸಹೋದರ ಅಣ್ಣ ಸಹೋದರ ಇದಕ್ಕೆ ಏನೋ ಬಲವಾದ ಕಾರಣವಿರಬಹುದು ಅಣ್ಣ ಸಹೋದರ ಜಾಗೃತಿಯಾಗಿ ವಿಚಾರವನ್ನು ತಿಳಿಯೋಣ ನಡೆ ಸಹೋದರ ಅಣ್ಣ ಇದೇನು ನಮ್ಮ ಅಯೋಧ್ಯೆಯು ಇಷ್ಟು ಅಮಂಗಳವಾಗಿರುವುದಲ್ಲ ಅದು ಅಲ್ಲದೆ ಅಮರಾವತಿಯಂತೆ ಸದಾ ಆಹ್ಲಾದಕರವಾಗಿ ರಾರಾಜಿಸುತ್ತಾ ಪ್ರಜೆಗಳು ಸಂತೋಷವಾಗಿ ತಿರುಗಾಡುತ್ತಿದ್ದ ರಾಜ ಬೀದಿಗಳಿಂದು ಜನಶೂನ್ಯರಾಗಿ ಅಸಹನೀಯವಾದ ಪ್ರೇತ ಕಳೆಯನಪ್ಪಿ ಮಲಗಿದಂತೆ ಭಾಸವಾಗುತ್ತಿರುವುದಲ್ಲ ಸಹೋದರ ಅಣ್ಣ ಅದು ಅಲ್ಲದೆ ಅಲ್ಲಿ ನೋಡು ನಮ್ಮ ಅರಮನೆಯ ಮೇಲಿನ ಧ್ವಜ ಪತಾಕೆಯು ಕಳಾಹೀನವಾಗಿ ಅರ್ಧ ಮಟ್ಟದಲ್ಲಿ ಹಾರಾಡುತ್ತಿರುವುದಲ್ಲ ಕಾರಣವೇನಿರಬಹುದು ಸಹೋದರ ಹೌದಣ್ಣ ಅಣ್ಣ ಗಂಟನಾದಗಳಿಂದಲೂ ಹೋಮ ಹವನಗಳಿಂದಲೂ ಮಂಗಳ ವಾದ್ಯಗಳಿಂದಲೂ ತುಂಬಿ ತುಳುಕುತ್ತಿದ್ದ ಈ ನಮ್ಮ ದೇವಾಲಯದ ಬಾಗಿಲುಗಳೇ ತೆರೆದಿಂತಲ್ವಣ್ಣ ಸಹೋದರ ಇದನ್ನು ನೋಡುತ್ತಿದ್ದರೆ ನನಗೆ ಬಹಳ ಭಯವಾಗುತ್ತಿರುವುದಣ್ಣ ಸಹೋದರ ಅಣ್ಣ ನಾವು ಕೆಕೆ ನಗರವನ್ನು ತೊರೆದ ಹಿಂದಿನ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ಅದರಲ್ಲಿ ನಮ್ಮ ತಂದೆಯವರಾದ ದಶರಥ ಚಕ್ರವರ್ತಿಗಳು ಬಹಳ ಸಂಕಟ ಪಡುತ್ತಾ, ಮಗು ಭರತ, ನನ್ನನ್ನು ರಕ್ಷಿಸು ರಕ್ಷಿಸು ಎಂದು ಕೂಗುತ್ತಾ ಕೆಂಪು ವಸ್ತ್ರಧಾರಿಯಾಗಿ ದಕ್ಷಿಣ ದಿಕ್ಕಿನ ಕಡೆ ಹೋದಂತೆ ಭಾಸವಾಯಿತು. ಸಹೋದರ, ಅಣ್ಣ ನಮ್ಮ ಮಾವ ತಾತಂದಿರು ಮಾಡಿದ್ದ ಉಪಚಾರಗಳು ರುಚಿಸಲಿಲ್ಲ. ಈ ವಿಚಾರವನ್ನು ನಿನಗೆ ತಿಳಿಸೋಣವೆಂದರೆ ಸಹೋದರ, ಅಣ್ಣ ನೀನೆಲ್ಲಿ ಭಯಪಡುವೆಯೋ ಎಂದು ನಿನಗೆ ತಿಳಿಸಲಿಲ್ಲ. ಇದನ್ನೆಲ್ಲ ನೋಡುತ್ತಿದ್ದರೆ ನಮ್ಮ ಅಯೋಧ್ಯೆಗೆ ಭರಿಸಲಾಗದಂತಹ ನಷ್ಟ ಉಂಟಾದಂತೆ ಭಾಸವಾಗುತ್ತಿರುವುದಲ್ಲ ಸಹೋದರ. ಹೌದಣ್ಣ, ನಿನ್ನ ಮಾತು ನಿಶ್ಚಯ. ನಾವು ದಾರಿಯುದ್ದಕ್ಕೂ ಆದ ಅಪಶಕನಗಳಿಗೂ ಈ ನಮ್ಮ ದೇವಾಲಯದ ಅಯೋಧ್ಯ ನಗರದ ವಾತಾವರಣಕ್ಕೂ ಏನೋ ಸಂಬಂಧವಿರುವಂತೆ ತೋರುತ್ತಿರುವುದು ಅಣ್ಣ. ಸಹೋದರ, ನಡೆ, ಜಾಗೃತಿಯಾಗಿ ಹೋಗಿ ಅಂತಃಪುರದಲ್ಲಿ ಮಾತೆಯವರನ್ನ ಕಂಡು ವಿಚಾರವನ್ನು ತಿಳಿಯೋಣ. ನಡೆ ಸಹೋದರ. ಸಹೋದರ, ಅಣ್ಣ
ಪ್ರಾಣೇಶ್ವರ ಸ್ವಾಮಿ ಡೆಲಿವರಿ ಪ್ರಿಯ ಅಯ್ಯೋ ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ ಪಾತಿಯನಾಗಲಿ ಚೀತಿಯೊಳಗೆ ಪತಿಗಳಾದೆನೆ ಪಾತಿಯನಾಗಲಿ ಚೀತಿಯೊಳಗೆ ಪತಿಗಳಾದೆನೆ ಹಣದೆ ಹಾರಿಕೆ ಹಣೆಯ ಬರಹವಳಿದೆ ಹಣದೆ ಹಾರಿಕೆ ಹಣದೆ ಹಾರಿಕೆ ಹಣದೆ ಹಾರಿಕೆ ಹಾಳು ಮಂತ್ರಿಯ ದುರ್ಬೋಧನೆಗೆ ಒಳಗಾಗಿ ನನ್ನ ಅರಿಶಿನ ಕುಂಕುಮದ ಸೌಭಾಗ್ಯವನ್ನು ನಾನೇ ಕಳೆದುಕೊಂಡರಲ್ಲ. ನನ್ನ ಮಕ್ಕಳು ಒಂದು ತಂದೆಯಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರವನ್ನು ನೀಡಲಿ? ಹೇಗೆ ಈ ಪಾಪಿ ಮುಖವನ್ನು ಅವರಿಗೆ ತೋರಿಸಲಿ? ಅಮ್ಮ ನಮಸ್ಕರಿಸು. ಮಕ್ಕಳೇ, ನಿಮಗೆ ಮಂಗಳವಾಗಲಿ ಮೇಲೆ ಹೇಳಿ. ಇದೇನು ಪಾದಗಳಲ್ಲಿ ನೂಪುರಗಳಿಲ್ಲ, ಹಣೆಯಲ್ಲಿ ಕುಂಕುಮವಿಲ್ಲ. ಇಂದು ನನ್ನ ತಾಯಿಯು ಶ್ವೇತ ವಸ್ತ್ರಧಾರಿಯಾಗಿ ಕಾಣುತ್ತಿರುವಳಲ್ಲ. ಅದು ಅಲ್ಲದೆ ನಮ್ಮ ಜನಕನು ಸದಾ ಪವಡಿಸುತ್ತಿದ್ದ ರತ್ನ ಖಚಿತವಾದ ತಲ್ಪವು ಬರಿದಾಗಿರುವುದರಲ್ಲ. ಅಮ್ಮ, ನಮ್ಮ ಜನಕನಲ್ಲಿ ಹಿನ್ನೆಲೆಯೇ ನಿಮ್ಮ ಜನಕರು ಪರಲೋಕವಾಸಿಯಾದರು. ಏನು? ನಮ್ಮ ಜನಕನು ಪರಲೋಕವಾಸಿಯಾದನೆ? ಹಾ ಜನಕ! ಕರಳರ ತೊರೆಯುತ್ತೇನೆ ಹರಣವಾ ನೀಗಿದೆಯ ಜನಕ. ಪರಿವಿದದಿಂ ಹೊರೆಯುತ್ತಿದ್ದಮ್ಮನೋ ಪರಿವಿದದಿಂ ಹೊರೆಯುತ್ತಿದ್ದಮ್ಮನೋ ಪರದೇಶಿಗಳ ತೆರೆ ಮಾಡಿ ಪರಲೋಕವ ಸೇಜೆಯ ಜನಕ. ಅಯ್ಯೋ ದುರ್ವಿಧಿ, ನಿನ್ನೆ ರಾತ್ರಿ ಕಂಡದ್ದು ಸ್ವಪ್ನದ ಫಲವೂ ಕಡೆಗೂ ತಪ್ಪಲಿಲ್ಲವೇ? ಜನಕ, ನಿಮ್ಮ ಅಂತ್ಯಕಾಲದಲ್ಲಿ ನಿಮ್ಮ ಬಳಿ ಇದ್ದು ನಿಮ್ಮ ಪಾದ ಸೇವೆಯನ್ನು ಮಾಡಿದಂತಹ ಆ ರಾಮ ಲಕ್ಷ್ಮಣರಲ್ಲವೇ ಭಾಗ್ಯಶಾಲಿಗಳು? ಅಂತಹ ಭಾಗ್ಯವು ನಮ್ಮ ಪಾಲಿಗೆ ದೊರೆಯದಾಯಿತೆ. ಅಮ್ಮ, ನಮ್ಮ ಜನಕನ ಮರಣಕ್ಕೆ ಕಾರಣವೇನಮ್ಮ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು. ಏನು? ನಮ್ಮ ಜನಕನ ಮರಣಕ್ಕೆ ನೀನು ಕಾರಣಳೆ? ಹೌದು ಮಗನೇ. ಅದು ಹೇಗೆ? ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕನು 2 ವರಗಳನ್ನು ಕೊಟ್ಟಿದ್ದರು. ಆ ವಿಚಾರವನ್ನು ನಾನು ಬಲ್ಲೆನು. ಅದನ್ನು ನಾನೀಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ? 1ನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗಾಗಬೇಕೆಂತಲೂ. ಅಮ್ಮ, ಇನ್ನು 2ನೇ ವರಕ್ಕೆ? 2ನೇ ವರಕ್ಕೆ ರಾಮನ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡೆನು. ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು ಮಗನೇ. ಏನು? ರಾಮ
ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸಿದೆಯಾ? ಅಯ್ಯೋ, ಇದರಿಂದಲ್ಲವೇ ನಮ್ಮ ತಂದೆಯವರು ಪರಲೋಕವನ್ನು ಸೇರಿದ್ದು. ಈಗ ಮಾತನಾಡುತ್ತಿರುವವಳು ಯಾರು? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಯೋಧ್ಯ ಸಾಮ್ರಾಜ್ಯ ಲಕ್ಷ್ಮಿಯೇ? ಅಲ್ಲವೇ? ಅಥವಾ ಈ ಭರತನ ತಾಯಿಯೇ? ಹೌದು, ಭರತನ ಪಾಪಿ ತಾಯಿಯೇ ಮಾತನಾಡು. ಅಲ್ಲ ಅಲ್ಲ, ಯಾವುದೋ ಒಂದು ದೊಡ್ಡ ಭೂತವು ಸ್ತ್ರೀ ರೂಪದಲ್ಲಿ ನನ್ನ ಎದುರಿನಲ್ಲಿ ನಿಂತು ಮಾತನಾಡುತ್ತಿರುವಂತೆ ಭಾಸವಾಗುತ್ತಿರುವ ವೀರ ರಘುವಂಶ ಕಳಂಕ ಸ್ವರೂಪಿಣಿ, ಎಂತಹ ನೀಚ ಕಾರ್ಯವನ್ನು ಮಾಡಿದೆ. ಶ್ರೀರಾಮಚಂದ್ರನ ಪಾದಧೂಳಿಗೂ ಸಮನಲ್ಲದ ನಾನು ಶ್ರೀರಾಮಚಂದ್ರನಿಗಾಗುವ ಪಟ್ಟಾಭಿಷೇಕಕ್ಕರ್ಹನೆ. ಅಮ್ಮ, ಈ ಭರತನು ಅಂತಹ ಭ್ರಾತೃದ್ರೋಹಿ ಎಂದು ಭಾವಿಸಿದೆಯ? ಭರತ, ನಿನಗಿಂತಲೂ ಶ್ರೀರಾಮನು ನನ್ನಲ್ಲಿ ಅತಿಶಯವಾದ ಪ್ರೀತಿ ಇಟ್ಟಿರುವೆನೆಂದು ಆಗಾಗ ನೀನೇ ಹೇಳುತ್ತಿದ್ದೀಯಲ್ಲ. ಆ ನಿನ್ನ ಪ್ರೀತಿ ಈಗ ಎಲ್ಲಿ ಹೋಯಿತಮ್ಮ? ಎಲ್ಲಿ ಹೋಯಿತು? ನಿರ್ಮಲ ಚಿತ್ತನಾದ ಶ್ರೀರಾಮಚಂದ್ರನಲ್ಲಿ ಇಂತಹ ಕಠಿಣವಾದ ವರಗಳನ್ನು ಕೇಳಲು ನಿನ್ನ ಮನಸ್ಸಾದರೂ ಹೇಗೆ ಬಂದಿತಮ್ಮ? ಹೇ ಪಾಪಿ ಭರತ, ನಿನ್ನದಾವ ಅಪರಾಧಕ್ಕಾಗಿ ಈ ನರರಕ್ಕಸಿಯ ಗರ್ಭದಲ್ಲಿ ಜನಿಸಿದೆ. ಈಕೆಯ ಗರ್ಭದಲ್ಲಿ ಜನಿಸುವುದಕ್ಕೆ ಬದಲಾಗಿ ಶ್ರೀರಾಮಚಂದ್ರನ ಪಾದಸ್ಪರ್ಶವಾಗುವ ಒಂದು ಮಣ್ಣಿನ ಕಣವಾದರೂ ಆಗಿ ಈ ನರರಕ್ಕಸಿಯು ಬಂಜೆಯಾಗಿದ್ದರೆ ಈ ಲೋಕವೇ ಕಲ್ಯಾಣವಾಗುತ್ತಿತ್ತಲ್ಲವೇ? ಅಮ್ಮ, ಭರತನು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವುದನ್ನು ನೋಡಿ ಆನಂದ ಪಡಬೇಕೆಂದಿದೆಯಲ್ಲವೇ? ನೋಡುತ್ತಾಯೇ? ಈ ಭರತನ ಶೋಕ ಸಾಮ್ರಾಜ್ಯವನ್ನು ನೋಡಿ ಆನಂದ ಪಡುತ್ತಾಯೇ? ಆನಂದ ಪಡು. ಈ ಪ್ರಪಂಚವಿರುವವರೆಗೂ ಅಳಿಸಿ ಹೋಗದಂತಹ ಅಪಕೀರ್ತಿಯನ್ನು ಈ ಭರತನ ತಲೆಯ ಮೇಲೆ ಹೊರಿಸಿದೆಯಾ? ಅಮ್ಮ, ಜ್ಯೇಷ್ಠ ಪುತ್ರನು ಪಿತೃ ಸಮಾನನೂ ಆದ ಆ ನೈಪುಣ್ಯ ಮೂರ್ತಿಯು ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣ ಮೂರ್ತಿಯೊಡನೆ ಪತಿವ್ರತ ಶಿರೋಮಣಿಯಾದ ಸೀತಾಮಾತೆಯೊಂದಿಗೆ ವನವಾಸಕ್ಕೆ ತೆರಳುವ ಸಮಯದಲ್ಲಿ ಪುರಜನರು ಬಂಧು ಮಿತ್ರರು ಕಣ್ಣೀರಿಡುತ್ತಿರುವಾಗ ತಾಯಿ ಎನಿಸಿಕೊಂಡಿದ್ದ ನರರಕ್ಕಸಿಯಾದ ನಿನ್ನ ಹೃದಯದಲ್ಲಿ ಆ ದುಃಖದ ಸೈರಣೆ ಹೇಗೆ ನೆಲೆಸಿತು? ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಪುತ್ರರನ್ನು ಪರದೇಶಿಗಳನ್ನಾಗಿ ಮಾಡಿ ಅಯೋಧ್ಯ ಸಾಮ್ರಾಜ್ಯವನ್ನು ರಸಾತಲಕ್ಕೆ ತುಳಿದು ಸವತಿ ಮತ್ಸರವೆಂಬ ಮರುಭೂಮಿಯಲ್ಲಿ ವಂಶ ಕಳಂಕವೆಂಬ ತಳಹದಿಯನ್ನು ಹಾಕಿ ದಿನಪಕುಲ ದೀಪನಾದ ದಶರಥ ಚಕ್ರವರ್ತಿಯ ಮೃತ್ಯು ದೇಹವನ್ನು ಕಂಬದಂತೆ ನಿಲ್ಲಿಸಿ 3 ಜನ ಅಕ್ಕ ತಂಗಿಯರ ವಿಧವಾ ದೇಹಗಳೆಂಬ ತೊಲೆಗಳನ್ನು ಹಾಕಿ ಅಮ್ಮ ಅನ್ಯಾಯವೆಂಬ ಭವನವನ್ನು ನಿರ್ಮಿಸಿ ಪಿತೃ ಪ್ರಾಣ ಅಪಹರಣ ಮಾಡಿದ್ದ ದ್ರೋಹವೆಂಬ ಸಿಂಹಾಸನದ ಮೇಲೆ ಈ ಭರತನನ್ನು ಕೊಳ್ಳಿರಿಸಲು ಯತ್ನಿಸಿದೆಯಾ? ಅಮ್ಮ, ನವಮಂಡಲದಲ್ಲಿ ಸೂರ್ಯ ಚಂದ್ರರು ಪ್ರಕಾಶಿಸುವಂತೆ ಸದಾ ನಿನ್ನ ಮುಖದಲ್ಲಿ ಹೊಳೆಯುತ್ತಿದ್ದ ಅರಿಶಿನ ಕುಂಕುಮ ಸೌಭಾಗ್ಯವನ್ನು ನಿನ್ನ ಕೈಯಾರೆ ನೀನೇ ಅಳಿಸಿಕೊಂಡೆಯ. ಅಂದು ನಮ್ಮ ಜನಕನು ತನ್ನ ಅಮೃತ ಹಸ್ತದಿಂದ ಕಟ್ಟಿದ್ದ ನಿನ್ನ ಮಾಂಗಲ್ಯ ಸೌಭಾಗ್ಯವನ್ನು ನಿನ್ನ ಕೈಯಾರೆ ನೀನೇ ಕಿತ್ತೆಸೆದೆಯ. ಜಗತ್ತಿಗೆ ಸುಮಂಗಲಿಯರೆಂದು ತೋರಿ ಬೆಳಗಲು ಈ ನಿನ್ನ ಕರಗಳಲ್ಲಿದ್ದ ಕರಿಬಳೆಗಳನ್ನು ನಿನ್ನ ಕೈಯಾರೆ ನೀನೇ ಹಂಚಿಕೊಂಡೆಯ. ಪತಿದ್ರೋಹಿ, ಪುತ್ರದ್ರೋಹಿ, ರಾಜ್ಯದ್ರೋಹಿ, ನಿನ್ನನ್ನು ಹೀಗೆಯೇ ಉಳಿಸುವುದಾದರೆ ಈ ಕೋಸಲ ದೇಶದ ಸ್ತ್ರೀಯರೆಲ್ಲರೂ ನಿನ್ನ ನೀಚ ನೀತಿಯನ್ನೇ ಅನುಸರಿಸಿ ಅದೆಷ್ಟೋ ಪುರುಷ ಶ್ರೇಷ್ಠರಿಗೆ ಮೃತ್ಯುಪ್ರಾಯವಾಗುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ತಾಯಿ ಎಂಬ ಮಮಕಾರವನ್ನು ಮರೆತು ನಿನ್ನ ನೀಗಲೇ ಹೊಲ್ಲುವೆನು ಈ ಕೊಲ್ಲ ಕೈಕೆಯನು ನಿಲ್ಲದ ನಿಜವದೀ ಹೊಲ್ಲುವೆನು ಈ ಕೊಲ್ಲ ಕೈಕೆಯನು.
ಹಲ್ಲುವೆನು ಈ ಕೊಲ್ಲ ಕೈಕೆಯನು ಎಲ್ಲ ಕಲಜವದೀಗಿ ಹಲ್ಲುವೆನು ಈ ಕೊಲ್ಲ ಕೈಕೆಯನು ಎಲ್ಲ ಮಾಯವ ಬಲ್ಲ ನೀಚಡೆ ಅಲ್ಲ ಮುರಿದು ಸೊಲ್ಲ ನಡಗಿಪೆ ಎಲ್ಲ ಮಾಯವ ಬಲ್ಲ ನೀಚಡೆ ಅಲ್ಲ ಮುರಿದು ಸೊಲ್ಲ ನಡಗಿ ಹಲ್ಲುವೆನು ಈ ಕೊಲ್ಲ ಕೈಕೆಯನು ಎಲ್ಲ ಕಲಜವದೀಗಿ ಹಲ್ಲುವೆನು ಈ ಕೊಲ್ಲ ಕೈಕೆಯನು ಅನ್ನ ರಾಮನ ಬಣ್ಣ ಗೆಡಿಸುತ್ತಾರಣ್ಯ ಕಟ್ಟುತ್ತಲೀನಿ ಅನ್ನ ರಾಮನ ಬಣ್ಣ ಗೆಡಿಸುತ್ತಾರಣ್ಯ ಕಟ್ಟುತ್ತಲೀನಿ ನಿನ್ನ ನಂಬುವ ಭಾವ ತಿಳಿಯದೆ ಕೊಂದಿಕೊಂಡೆಯ ತನ್ನ ಪತಿಯನು ನಿನ್ನ ನಂಬುವ ಭಾವ ತಿಳಿಯದೆ ಕೊಂದಿಕೊಂಡೆಯ ತನ್ನ ಪತಿ ಹಲ್ಲುವೆನು ಈ ಕೊಲ್ಲ ಕೈಕೆಯನು ಎಲ್ಲ ಕಲೆಜವದೀಗಿ ಹಲ್ಲುವೆನು ಈ ಕೊಲ್ಲ ಕೈಕೆಯನು ಕುಮಾರ ಅಣ್ಣ ಮಾತೆಯ ಕೊಲ್ಲುವೆ ಮಾನಿತನೇ ಅಣ್ಣ ಮಾತೆಯ ಕೊಲ್ಲುವೆ ಮಾನಿತನೇ ನೀತಿವಂತನು ನೀನು ಪ್ರಾಂತನ ಗುವೆಗೆ ಅಣ್ಣ ನೀತಿವಂತನು ನೀನು ಪ್ರಾಂತನ ಗುವೆಗೆ ಮಾತೆಯ ಕೊಲ್ಲುವೆ ಮಾನಿತನೇ ನಿನ್ನ ವಂಶ ಪೂಪನ ಮನವೊಲಿದವನ ಅಣ್ಣ ನಿನ್ನ ವಂಶ ಪೂಪನ ಮನವೊಲಿದವನ ಕುಲನಾಶ ಮಾಡಿ ಕನಕಾಗೆ ಕೈದವಳ ಅಮ್ಮ ಕುಲವಂಗನಾಡಿ ಕನಕಾಗೆ ಕೈದವಳ ಮಾತೆಯ ಕೊಲ್ಲುವುದೇ ಮಾನಿತನೇ ನೀತಿವಂತನು ನೀನು ಪ್ರಾಂತನ ಗುವೆಗೆ ಮಾತೆಯ ಕೊಲ್ಲುವುದೇ ಮಾನಿತನೇ ಅಣ್ಣ ಚಿನ್ನ ಕುಲ ತಿಲಕಣ್ಣ ವಿನಯದ ಮಾತನ್ನು ಅಮ್ಮ ನಿನ್ನ ಕುಲ ತಿಲಕಣ್ಣ ವಿನಯದ ಮಾತನ್ನು ಪಾಲಿಸಲೆಂದು ಹೋಗಿರಬಹುದೇ ಪಾಲಿಸಲೆಂದು ಹೋಗಿರಬಹುದೇ ವನವಾಸಕ್ಕೆ ಎಲ್ದು ಆ ವನವಾಸಕ್ಕೆ ಎಲ್ದು ತೆರಳಿದ ಸೋದರರ ವನವಾಸಕ್ಕೆ ಎಲ್ದು ತೆರಳಿದ ಸೋದರರ ಕರೆತಂದು ಕಿರಿಯಗೆ ಪಟ್ಟವ ಕಟ್ಟೋಣ ಕರೆತಂದು ಕಿರಿಯಗೆ ಪಟ್ಟವ ಕಟ್ಟೋಣ ಮಾತೆಯ ಕೊಲ್ಲುವುದೇ ಮಾನಿತನೇ ನೀತಿವಂತನು ನೀನು ಪ್ರಾಂತನ ತುವೆಗೆ ನೀತಿವಂತನು ನೀನು ಪ್ರಾಂತನ ತುವೆಗೆ ಮಾತೆಯ ಕೊಲ್ಲುವುದೇ ಮಾನಿತನೇ ಮಾನಿತನೇ ಮಾನಿತೇ ಈ ಕಾರ್ಯವನ್ನು ನಿಲ್ಲಿಸು. ಮಾತೃಹತ್ಯಾ ದೋಷವು ಪ್ರಾಪ್ತವಾಗುವುದಲ್ಲದೆ ಅಣ್ಣನ ಆಗ್ರಹಕ್ಕೂ ಕೂಡ ಪಾತ್ರ ಆಗಬೇಕಾಗುವುದು.
ಅಣ್ಣ, ಸಹೋದರ. ಆದದ್ದು ಹಾಗೆ ಹೋಯಿತು. ತಂದೆಯವರ ಉತ್ತರಾದಿ ಕ್ರಿಯೆಯನ್ನು ಮುಗಿಸಿ ಅರಣ್ಯಕ್ಕೆ ಹೋಗಿರುವ ಸೀತಾ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಬಂದು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಾವು ನಿಶ್ಚಿಂತರಾಗೋಣ. ಅಣ್ಣ, ಸಹೋದರ, ನಡೆ ಹೋಗೋಣ. ಸಹೋದರ, ಅಣ್ಣ, ಸರಿಯಾದ ಸಮಯಕ್ಕೆ ನನ್ನನ್ನು ಎಚ್ಚರಿಸಿದೆ. ಆಗಬೇಕಣ್ಣ. ಇಲ್ಲವಾದರೆ ತಕ್ಕ ಅನರ್ಥವಾಗುತ್ತಿತ್ತು. ಮಾತೃ ಅತ್ಯಾದೋಷದಿಂದ ಇಹ ಪರಗಳಲ್ಲಿ ಸ್ಥಾನಭ್ರಷ್ಟನಾಗುತ್ತಿದ್ದೆ. ರಾಮನಿಲ್ಲದೆ ಈ ಅರಮನೆಯಲ್ಲಿ ನಾವು ಕೂಡ ಒಂದು ಅರಗಳಿಗೆಯೂ ಇರಬಾರದು. ನಡೆ ಸಹೋದರ. ನಡೆ ಅಣ್ಣ. ರಾಮನಿಲ್ಲದ ರಮನೆಯು ರವಿಯಿಲ್ಲದ ಆಕಾಶ, ಲಕ್ಷ್ಮಣನಂ ತೆರಳಲ್ ಅವಲಕ್ಷಣ ವಿದುಹ, ಮಾತೆ ಸೀತೆಯ ನಗಲಿ ಭಾಗ್ಯರಹಿತವಾದ ಈ ಅಯೋಧ್ಯೆಯು ಅಡವಿಯಂತಾಯ್ತ ಕಟ. ಪ್ರೇಮ ಮೂರ್ತಿಗಳಾದ ರಾಮ ದಶರಥರಗಲಿದರು. ಪ್ರೇಮ ಮೂರ್ತಿಗಳಾದ ರಾಮ ದಶರಥರಗಲಿದರು. ಈ ಪಾಪಿ ಭರತನಿಂದ ಕಟ. ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ, ಒದಗಿದ ರಾಮ ಸೇವಾ ಭಾಗ್ಯ, ಈ ಪಾಪಿ ಭರತನ ಪಾಲಿಗೆ ಬಾರದಾಯ್ತೆ. ಸಹೋದರ, ಅರಣ್ಯಕ್ಕೆ ಹೋಗಿರುವ ಸೀತಾ ರಾಮ ಲಕ್ಷ್ಮಣನನ್ನು ಕರೆದುಕೊಂಡು ಬಂದು ಶ್ರೀರಾಮಚಂದ್ರನಿಗೆ ಪಟ್ಟವನ್ನು ಕಟ್ಟಿ ನಾವು ನಿಶ್ಚಿಂತರಾಗೋಣ. ನಡೆ ಸಹೋದರ. ನಡೆ ಅಣ್ಣ, ನಡೆ. ನನ್ನ ಮಾತನ್ನು ಕೇಳು ಪ್ರಭು. ಇದೆಲ್ಲ ಮಾಡಿದ್ದು ನಾನು ನಿನಗಾಗಿ ಇಲ್ಲವೇ? ಈಗಲಾದರೂ ಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನು ಮಾಡು. ಕುಮಾರ, ಭರತ ಮಗನೇ, ನನ್ನ ತಮ್ಮನು ನನ್ನನ್ನು ತಡೆಯದಿದ್ದರೆ ನಿನ್ನ ರುಂಡ ಚೆಂಡಾಡಿ ಬಿಡುತ್ತಿದ್ದನು. ಕುಲಘಾತಕಿ, ಛೀ ಪಾಪಾತ್ಮಳೆ, ನಿನ್ನ ಮುಖವನ್ನು ತೋರಿಸಬೇಡ. ಹೊಲಗಾಚೆ. ಸಹೋದರ, ನಡೆ ಹೋಗೋಣ. ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಕುಲದೈವನಾದ ಭಾಸ್ಕರನಿಗೆ ಜಲಾಚಮನ ಕೊಟ್ಟು ಮುಂದೆ ಹೋಗೋಣ. ಸುಪ್ರಭಾತವಿದು ಪ್ರಭಾತ ಸಮಯ, ತೇಜೋಮಾನ ರವಿ ಉದಯಿಪ ಸಮಯ. ಸುಪ್ರಭಾತ. ಸೀತಾ, ಕೆಂಪಡರಿತು ನಾಭೋ ಮಂಡಲತಿ, ಕೆಂಪನಾರಿಸುತ್ತೆ ಬರುತ್ತಿರೆ ಭಾಸ್ಕರ.
ಪಡರಿತು ನಭೋ ಮಂಡಲದಿ ಪೆಂಪನಾರಿಸುತ್ತೆ ಬರುತ್ತಿರೆ ಭಾಸ್ಕರ ತಂಪನಿಯುತಿಖ ಸುಮವೃಂದವೂತ ತಂಪನಿಯುತಿಖ ಸುಮವೃಂದವೂತ ಇಂಪುಗಾನವಿದು ಕೋಕಿಲರವವು ಸುಪ್ರಭಾತವಿದು ಪ್ರಭಾತ ಸಮಯ ತೇಜೋಮಾನರವಿ ಉದಯಿಪ ಸಮಯ ಸುಪ್ರಭಾತ. ಸೀತಾ, ಸ್ವಾಮಿ. ಲಕ್ಷ್ಮಣ, ಅಣ್ಣ, ಇದೋ ನೋಡಿ ಪಿತೃಗಳಿಗೆ ಸದ್ಗತಿಯನ್ನುಂಟು ಮಾಡುವ ಗಂಗಾಮಾತೆ ಪರಶಿವನ ಜಡೆಯಿಂದ ದರೆಗಿಳಿದು ಬರುತ್ತಿದ್ದಾಳೆ. ಬನ್ನಿ ಆ ಗಂಗಾಮಾತೆಗೆ ಪ್ರಣಾಮ ಸಲ್ಲಿಸಿ ಮುಂದೆ ಹೋಗೋಣ. ಆಗಬಹುದು ಅಣ್ಣ. ಸುರನರ ಸೇವಿಗೆ ವರಗಂಗೆ ಸುರನರ ಸೇವಿಗೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿದೆ ವರಗಂಗೆ ಹರನ ಜಡೆಯಿಂದ ನೀ ಹರಿದೆ ಧರೆಯನು ಧರಿಸಲು ಆಗಮಿಸಿ ಬಂದೆ ಹರನ ಜಡೆಯಿಂದ ನೀ ಹರಿದೆ ಧರೆಯನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ಧರೆಯನೆಲ್ಲ ಉದ್ಧರಿಸಿದ ತಾಯೆ ಪರಮ ಪಾವನೆ ಎಂದೆನಿಸಿ ಧರೆಯನೆಲ್ಲ ಉದ್ಧರಿಸಿದ ತಾಯೆ ನಿರುಪಮ ಚರಿತಳೆ ನಿನ್ನಯ ಚರಣವ ನಿರುಪಮ ಚರಿತಳೆ ನಿನ್ನಯ ಚರಣವ ನಿರುಪಮ ಚರಿತಳೆ ನಿನ್ನಯ ಚರಣವ ನಿರುಪಮ ಚರಿತಳೆ ನಿನ್ನಯ ಚರಣವ ನಿರಂತರ ಭಜಿ ನಿರುಪಮ ಚರಿತಳೆ ನಿನ್ನಯ ಚರಣವ ನಿರಂತರವು ಭಜಿಸುವೆನು ಅನುನಯದಿ ಸುರರ ಸೇವಿದೆ ವರಗಂಗೆ ವರಗಂಗೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿದೆ ವರಗಂಗೆ 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 ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೆ ಅಮೃತ ವರ್ಷಿಣಿ. ವಂದಿಪೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೆ ಅಮೃತ ವರ್ಷಿಣಿ. ವಂದಿಪೆ ಸುರಗಂಗೆ
ಹರನ ಶಿರದಲ್ಲಿ ನೆಲೆಸಿರುವ ಪರಮ ಪಾವನೇ ನೀನಮ್ಮ ಝಳ ಝಳ ಧೂಮದ ಸುರನರ ಪೂಜಿತೆ ಝಳ ಝಳ ಧೂಮದ ಸುರನರ ಪೂಜಿತೆ ನಿರುತಮುಧರಿಗೆ ವರ ಪ್ರಧಾನ ನಿರುತಮುಧರಿಗೆ ವರ ಪ್ರಧಾನೆ ವಂದಿಪೆ ಸುರಗಂಗೆ ಮಂದ ಸುರದಿಂದ ಸಕಲ ಜೀವಗೂ ನೀನೆ ಅಮೃತ ವರ್ಷಿಣಿ ಅಮ್ಮ ಅಮ್ಮ ತಾಯಿ ಗಂಗಾ ಮಾತೆ ನಮ್ಮ ಈ 14 ವರ್ಷದ ವನವಾಸದಲ್ಲಿ ಯಾವ ಕಷ್ಟ ಕಾರ್ಪಣ್ಯಗಳು ತೋರದಂತೆ ಸದಾ ಕಾಲವು ನಮ್ಮನ್ನು ರಕ್ಷಿಸುವ ಭಾರ ನಿನ್ನಲ್ಲಿ ಕೂಡಿರುವುದು ತಾಯಿ. ಜಾನಕಿ ರಮಣ ದಶರಥ ನಂದನ ಜಾನಕಿ ರಮಣ ದಶರಥ ನಂದನ ಸರ್ವರೇಶ ವದನ ಹರೇ ರಾಮ. ದೀನವತ್ಸಲ ಕೃಪಾ ಜಗದೀಪಾಲ ದೀನವತ್ಸಲ ಕೃಪಾ ಜಗದೀಪಾಲ ವರದಾನಶೀಲ ಕೋದಂಡ ಪಾಣಿ ವರದಾನಶೀಲ ಕೋದಂಡ ಪಾಣಿ ಜಾನಕಿ ರಮಣ ದಶರಥ ನಂದನ ಸರ್ವರೇಶ ವದನ ಹರೇ ರಾಮ. ಗೌತಮ ಕಾಂತ ಶ್ರೀ ನಿಜ ರೂಪದರ ಕೌಶಿಕ ಮುಖ ಸಂರಕ್ಷಣ ಕಾರ್ಯ ಕೌಶಿಕ ಮುಖ ಸಂರಕ್ಷಣ ಕಾರ್ಯ ಗೌತಮ ಕಾಂತ ಶ್ರೀ ನಿಜ ರೂಪದರ ಗೌತಮ ಕಾಂತ ಶ್ರೀ ನಿಜ ರೂಪದರ ಮಹಿತ ಮಹೇಶ್ವರ ಮಹಿತ ಮಹೇಶ್ವರ ರೂಪದೊಳಲಂಕಾರ ಮಹಿತ ಮಹೇಶ್ವರ ರೂಪದೊಳಲಂಕಾರ ಶ್ರೀ ಪರಿಪೂಜಿತ ಶ್ರೀರಾಮಚಂದ್ರ ಶ್ರೀ ಪರಿಪೂಜಿತ ಶ್ರೀರಾಮಚಂದ್ರ ಜಾನಕಿ ರಮಣ ದಶರಥ ನಂದನ ಸರ್ವರೇಶ ವದನ ಹರೇ ರಾಮ. ಸೀತಾ ಲಕ್ಷ್ಮಣರ ಸಮೇತವಾಗಿ ರಾಮಚಂದ್ರ ಪ್ರಭುಗಳಿಗೆ ಅಭಿವಂದಿಸುವೆನು. ಗುಹರಾಜ ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರದವರೆಲ್ಲರೂ ಕ್ಷೇಮವೇ? ಪ್ರಭು, ತಮ್ಮ ಕೃಪಾ ಕಟಾಕ್ಷದಿಂದ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ. ಆದರೆ ತಮಗೆ ವನವಾಸ ಪ್ರಾಪ್ತಿಯಾಯಿತು ಎಂಬ ವಿಷಯವನ್ನು ತಿಳಿದು ನಾವೆಲ್ಲರೂ ತುಂಬಾ ದುಃಖಪಟ್ಟೆವು. ವನವಾಸಾರ್ಥಿಗಳಾಗಿ ಈ ಮಾರ್ಗದಲ್ಲಿಯೇ ಬರುವರೆಂದು ತಿಳಿದು ಸ್ವಲ್ಪ ಸಮಾಧಾನವಾಯಿತು. ಪ್ರಭು, ಗುಹರಾಜ, ತಮ್ಮ ವನವಾಸದ ಅವಧಿ ಮುಗಿಯುವ ತನಕ ಈ ನನ್ನ ಶೃಂಗಬೇರಿಪುರದಲ್ಲಿ ವಾಸವಿದ್ದು
ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕೆಂದು ಬೇಡಿಕೊಳ್ಳುವೆನು ಪ್ರಭು. ಗುಹರಾಜ, ನಿನ್ನ ಭಕ್ತಿ ವಿಶ್ವಾಸಗಳನ್ನು ಮೆಚ್ಚಿದೆನು. ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಬಂದಿರುವೆನು. ಈ ವನವಾಸದ ಅವಧಿಯಲ್ಲಿ ನಾನು ಪುರಪ್ರವೇಶ ಮಾಡುವ ಹಾಗಿಲ್ಲ. ನಿನ್ನ ಆತಿಥ್ಯಕ್ಕೆ ಬದಲಾಗಿ ಈ ಗಂಗಾ ನದಿಯನ್ನು ದಾಂಟಿಸಿದರೆ ಸಾಕು. ಪ್ರಭು, ಈ ಕಾರ್ಯವು ತಮ್ಮಿಂದಲೇ ಸಾಧ್ಯವಾಗಬಹುದಾದರೂ ನೆಪ ಮಾತ್ರಕ್ಕೆ ನನ್ನನ್ನು ಭಾವಿಸುತ್ತಿರುವಿರಿ. ಇರಲಿ, ನಾನು ಧನ್ಯನಾದೆನು, ಹೊಳೆಯನ್ನು ದಾಂಟಿಸುವೆನು. ಆದರೆ ನನ್ನದೊಂದು ಪ್ರಾರ್ಥನೆ ಇರುವುದು ಪ್ರಭು. ಏನದು ಗುಹರಾಜ ನಿನ್ನ ಪ್ರಾರ್ಥನೆ? ಪ್ರಭು, ಗುಹರಾಜ. ತಾವು ಹಿಂದೆ ಮಾತೆಯವರ ಸ್ವಯಂವರಕ್ಕಾಗಿ ಮಿಥಿಲಾ ನಗರಕ್ಕೆ ಆಗಮಿಸುತ್ತಿದ್ದಾಗ ಮಾರ್ಗದ ಮಧ್ಯದಲ್ಲಿ ಶಾಪಗ್ರಸ್ತ ಕಲ್ಲೊಂದಕ್ಕೆ ತಮ್ಮ ಪಾದವು ಸ್ಪರ್ಶವಾದ ಕೂಡಲೇ ಅದು ಹೆಣ್ಣಾಯಿತಂತೆ. ಅದರಂತೆಯೇ ಈ ನನ್ನ ದೋಣಿಯಲ್ಲಿ ಅಂತಹ ಶಾಪಗ್ರಸ್ತ ಕಲ್ಲಿನ ಹರಡುಗಳು ಇದ್ದರೂ ಇರಬಹುದು. ತಮ್ಮ ಪಾದ ಸ್ಪರ್ಶದಿಂದ ಅವೆಲ್ಲವೂ ಹೆಣ್ಣಾಗಿ ಬಿಟ್ಟರೆ ಈ ದೀನನ ಗತಿಯೇನು ಪ್ರಭು? ಆದ್ದರಿಂದ ಪ್ರಯಾಣಕ್ಕೆ ಮುನ್ನ ತಮ್ಮ ಪಾದಗಳನ್ನು ತೊಳೆದು ಪೂಜಿಸಲು ಅನುಮತಿಯನ್ನು ಕೊಡಬೇಕೆಂದು ಪ್ರಾರ್ಥಿಸುವೆನು ಪ್ರಭು. ಗುಹರಾಜ, ನಿನ್ನ ಮನದಾಳದ ಆಂತರ್ಯವನ್ನು ನಾನು ಬಲ್ಲೆ. ನನ್ನ ಪಾದಗಳನ್ನು ತೊಳೆದು ಪೂಜಿಸಲು ನೀನು ಈ ರೀತಿಯಾದ ನೆಪವನ್ನು ಹೂಡಿರುವೆ. ನಿನ್ನ ಇಷ್ಟದಂತೆಯೇ ಆಗಲಿ. ಆಗಲಿ ಪ್ರಭು. ಸ್ವಲ್ಪ ಶ್ರೀಪಾದವ ತೊಳೆದು ಧನ್ಯನಾದೆ. ಪ್ರಭು. ಗುಹರಾಜ, ಶ್ರೀಪಾದವ ತೊಳೆದು ಧನ್ಯನಾದೆನು ಜಗದಿ ರಾಮ. ಪ್ರಭು. ಗುಹರಾಜ, ಜನಕ ರಾಜನ ಮಾತನ ಜನಕ ರಾಜನ ಮಾತನ ಜನಕೀಯ ರಮಣನ ಜನಕ
ರಮಣನ ಪಾಪ ತೊಳೆವ ಪರಮ ಪುರುಷನ ಪಾಪ ತೊಳೆವ ಪರಮ ಪುರುಷನ ಶ್ರೀರಾಮನ ರಾಮಚಂದ್ರನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ನಾಂ ಧನ್ಯನಾದನ ಜನಕರಾಜನ ಜಾಮಾತನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ ಪ್ರಭು ಗುಹರಾಜ ತಮ್ಮ ಪಾದ ದರ್ಶನದಿಂದ ನಾನು ಧನ್ಯನಾದನು. ನನ್ನ ಜನ್ಮ ಸಾರ್ಥಕವಾಯಿತು. ಕ್ಷಣ ಮಾತ್ರದಲ್ಲಿ ದೋಣಿಯನ್ನು ಸಿದ್ಧಪಡಿಸುವೆನು. ದೋಣಿಯಲ್ಲಿ ಕುಳಿತುಕೊಳ್ಳಿ, ನದಿಯನ್ನು ದಾಟಿಸುವೆನು. ಆಗಬಹುದು, ನಿನ್ನಿಷ್ಟದಂತಾಗಲಿ. ಒಳ್ಳೆಯ ತಾಂಟಿಪೆ ರಾಮಚಂದ್ರ ರಾಮಯ್ಯ ರಾಮ ಶ್ರೀರಾಮಚಂದ್ರ ಒಳ್ಳೆಯ ತಾಂಟಿಪೆ ರಾಮಚಂದ್ರ ರಾಮಯ್ಯ ರಾಮ ಶ್ರೀರಾಮಚಂದ್ರ ದುಷ್ಟ ಶಿಕ್ಷಕ ನೀನು ಶಿಷ್ಟ ರಕ್ಷಕ ನೀನು ನೀನು ಶಿಷ್ಟ ರಕ್ಷಕ ಜಗಕಾಧಾರ ಮೂರ್ತಿಯು ನೀನು ಜಗಕಾಧಾರ ಮೂರ್ತಿಯು ನೀನು ಒಳ್ಳೆಯ ತಾಂಟಿ ಪೆರಾ ಚಂದ್ರ ರಾಮಯ್ಯ ರಾಮ ಶ್ರೀರಾಮಚಂದ್ರ ಜನನಿ ಜನಕ ಎಂದು ನಿಮ್ಮನು ಜನನಿ ಜನಕ ಎಂದು ನಿಮ್ಮನು ಅನುದಿನ ನಂಬಿದೆ ಜಾನಕಿ ರಮಣ ಅನುದಿನ ನಂಬಿದೆ ಜಾನಕಿ ರಮಣ ಒಳ್ಳೆಯ ತಾಂಡಿಪೆ ರಾಮಯ್ಯ ರಾಮ ಶ್ರೀರಾಮಚಂದ್ರ ಯಾವ ಪ್ರತ್ಯುಪಕಾರ ಮಾಡಲಿ? ಪ್ರಭು ತಮ್ಮ ಕೃಪಾ ಕಟಾಕ್ಷ ಸದಾ ನನ್ನ ಮೇಲಿದ್ದರೆ ಅಷ್ಟೇ ಸಾಕು. ಅಪ್ಪಣೆಯಾದರೆ ನಾನಿನ್ನು ಹೊರಡುವೆನು. ಗುಹರಾಜ, ನಿನಗೆ ಶುಭವಾಗಲಿ. ನೀನಿನ್ನು ಹೊರಡು. ಪ್ರಭು ರಾಮಚಂದ್ರ, ಎಲ್ಲಿರುವೆ? ಎಲ್ಲಿರುವೆ ರಾಘವ ಕಾನನ ಮಾಂಜತಿ
ವನಕ್ಕೆ ನೀ ತೆರಳಿದೆ ಘನ ಮಹಿಮನೆ ನಿನ್ನ ನಾವೆಂದು ಕಾಂಬೆವೋ ಘನ ಮಹಿಮನೆ ನಿನ್ನ ನಾವೆಂದು ಕಾಂಬೆವೋ ಎಲ್ಲಿರುವೆ ರಾಘವ ಕಾನನ ಮಾಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಅಣ್ಣ ಸಹೋದರ ಎಲ್ಲಿ ಹುಡುಕಿದರೂ ಸೀತಾ ರಾಮ ಲಕ್ಷ್ಮಣರ ಸುಳಿವೇ ದೊರೆಯುತ್ತಿರುವರಲ್ಲ. ಸೀತಾ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗದೆ ಹೊರತು ನಾವು ಪುರಪ್ರವೇಶ ಮಾಡುವಂತಿಲ್ಲ. ಈಗೇನು ಮಾಡುವುದು ಸಹೋದರ? ಹೌದಣ್ಣ, ನಾವು ಸೀತಾ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗದೇ ಇದ್ದರೆ ಪ್ರಜೆಗಳು ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡುವರಣ್ಣ. ಅಣ್ಣ, ಸಹೋದರ ಈಗೇನು ಮಾಡುವುದು? ಸಹೋದರ ಅಣ್ಣ, ಇನ್ನೂ ಸ್ವಲ್ಪ ಮುಂದೆ ಹೋದರೆ ನಮ್ಮ ತಂದೆಯವರ ಸ್ನೇಹಿತನಾದ ಗುಹನಿರುವನು. ಆತನ ಸಹಾಯದಿಂದ ಆ ಗಂಗಾ ನದಿಯನ್ನು ದಾಟಿ ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹುಡುಕೋಣ. ನಡೆ ಸಹೋದರ. ನಡೆ ಅಣ್ಣ, ಹೋಗೋಣ. ಅಲೆದು ನಾವು ಅಡವಿಯೊಳಿಂದು ರಾಮಚಂದ್ರ ಅಲೆದು ನಾವು ಅಡವಿಯೊಳಿಂದು ದಾರಿಯು ಕಾಣದೆ ಬಳಲು ತಲಿರುವೆವೋ. ರಾಮಚಂದ್ರ ದಾರಿಯ ಕಾಣದೆ ಬಳಲು ತಲಿರುವೆವು ಎಲ್ಲಿರುವೆ ರಾಘವ ಕಾನನ ಮಾಧ್ಯದಿ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ. ಇದೇನು ಇಂತಹ ನಿರ್ಜನವಾದ ಪ್ರದೇಶದಲ್ಲಿ ಯಾರೋ ನನ್ನನ್ನು ಕರೆದಂತೆ ಕೇಳಿಸುತ್ತಿರುವುದು. ಅಲ್ಲದೆ ಈ ಪಾರ್ಶ್ವದಲ್ಲಿ ಭಾರಿ ಕೋಲಾಹಲವೂ ಆಗುತ್ತಿರುವುದು. ಲಕ್ಷ್ಮಣ, ಅವರ್ಯಾರೂ ಸ್ವಲ್ಪ ಮುಂದೆ ಹೋಗಿ ನೋಡು. ಆಗಬಹುದು ಅಣ್ಣ. ಏನಿ ಮಹಾ ಕೋಲಾಹಲ ಧ್ವನಿ! ಏನಾಶ್ಚರ್ಯ! ಕೆಂದುಳಿಯು ಅಂತರಿಕ್ಷದವರೆಗೂ ವ್ಯಾಪಿಸಿರುವುದಲ್ಲ. ಮಹಾ ಕೋಲಾಹಲ ಧ್ವನಿಯು ಕೇಳಿಬಿಡುತ್ತಿರುವುದು. ಮೃಗ ಪಕ್ಷಿಗಳು ಬೆದರಿ ದಿಕ್ಕು ದಿಕ್ಕಿಗೆ ಓಡುತ್ತಿರುವವು. ಸಂದೇಹವೇ ಸರಿ, ಯಾರಾದರೂ ರಾಜರು ಭೇಟಿಗೆ ಬಂದಿರಬಹುದೇ? ಇಲ್ಲ, ಸಂದೇಹವೇ ಸರಿ, ಇದು ನಮ್ಮ ಸೈನ್ಯವೇ ಸರಿ. ಆ ದುಷ್ಟ ಕೈಕೆಯಿಂದ ಪ್ರೇರೇಪಿತನಾದ ಭರತನು ನಮ್ಮ ಮೇಲೆ ಚದುರಂಗ ಬಲ ಸಮೇತನಾಗಿ ದಂಡೆತ್ತಿ ಬರುವಂತೆ ಕಾಣುತ್ತದೆ. ಕಾಡಿಗೆ ಬಂದರೂ ಕಾಡುವ ಪ್ರಸಂಗವೂ ತಪ್ಪಿದ್ದಲ್ಲ. ಇರಲಿ, ಈ ವಿಚಾರವನ್ನು ನಮ್ಮ ಅಣ್ಣನಿಗೆ ತಿಳಿಸುವನು. ಏಕೆ ಲಕ್ಷ್ಮಣ, ಏನಾಯಿತು? ಹೇಳು ಅಣ್ಣ, ಹೇಳು. ಧನುರ್ಬಾಣಗಳನ್ನು ಸಿದ್ಧಪಡಿಸಿಕೋ. ಹೊತ್ತಿಗೆ ಅವರನ್ನು ಆ ಪಾರ್ಶ್ವದಲ್ಲಿ ಅಡಗಿಕೊಳ್ಳುವಂತೆ ಹೇಳು. ಏಕೆ ಲಕ್ಷ್ಮಣ, ಏನಾಯಿತು? ಅಣ್ಣ, ಆ ಲಕ್ಷ್ಮಣ, ದುಷ್ಟ ಕೈಕೆಯಿಂದ ಪ್ರೇರೇಪಿತನಾದ ಭರತನು ನಮ್ಮ ಮೇಲೆ ದಂಡೆತ್ತಿ ಬರುವಂತೆ ಕಾಣುತ್ತದೆ. ಅಪ್ಪಣೆ ಆದರೆ ಅವನನ್ನೀಗಲೇ ಸಂಹರಿಸುವನಣ್ಣ. ಲಕ್ಷ್ಮಣ, ಅಣ್ಣ, ಭರತ ಶತ್ರುಘ್ನರು ಅಂತಹ ದ್ರೋಹಿಗಳಲ್ಲ. ಭರತನು ಸದ್ಗುಣಭರಿತನು, ಶತ್ರುಘ್ನನು ಭ್ರಾತೃವತ್ಸಲನು. ಅವರಿಬ್ಬರೂ ನನಗೆ ಪ್ರಾಣಪ್ರಾಯರು. ಅವರು ಯಾರಿಗೂ ಕೇಡನ್ನು ಎಣಿಸುವವರಲ್ಲ, ಯಾರ ದುರ್ಬೋಧನೆಗೂ ಒಳಗಾಗುವವರಲ್ಲ. ಅವರು ಎಂದೆಂದಿಗೂ ವಿರಸ ಭಾವದಿಂದ ಬರುವವರಲ್ಲ. ಅವರು ಬರಲು ಏನೋ ಪ್ರಬಲವಾದ ಕಾರಣವಿರಲೇಬೇಕು. ಅವರು ಬರಲಿ, ನೋಡೋಣ. ಸ್ವಲ್ಪ ಶಾಂತನಾಗು. ಆಗಬಹುದು ಅಣ್ಣ.
ನಮಸ್ಕರಿಸುವೆವು. ಸಹೋದರರೇ, ನಿಮಗೆ ಮಂಗಳವಾಗಲಿ. ಅಣ್ಣ, ಇದೇನಣ್ಣ ಸರ್ವಾಲಂಕಾರ ಪರಿಶೋಭಿತನಾಗಿ ಮಂತ್ರಿ ಮಹೋದಯರು ಸಾಮಂತ ರಾಜರನ್ನು ಓಲೈಸಿಕೊಂಡು ದಿವ್ಯ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀವು ಈ ರೀತಿಯಾಗಿ ಜಟಾವಲ್ಕಲಧಾರಿಯಾಗಿ ಕಾಡು ಮೃಗಗಳ ಆವಾಸ ಸ್ಥಾನವಾದ ಈ ಅಡವಿಯಲ್ಲಿ ವಾಸಿಸುತ್ತಿರುವೆಯಲ್ಲ ಅಣ್ಣ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡುತ್ತಿರುವರು ನಾವೆಂತಹ ಪಾಪಿಗಳಣ್ಣ, ನಾವೆಂತಹ ಪಾಪಿಗಳು. ಭರತ, ಅಣ್ಣ, ದುಃಖಿಸಬೇಡ, ಶಾಂತನಾಗು. ನೀವು ಮಾವನ ಮನೆಯಿಂದ ಯಾವಾಗ ಬಂದಿರಿ? ಅಲ್ಲಿ ಎಲ್ಲರೂ ಕ್ಷೇಮವೇ? ಕ್ಷೇಮವಣ್ಣ. ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮಗೆ ಒಂದು ಮಾತನ್ನು ತಿಳಿಸದೆ ನಿರುತ್ಸಾಹದಿಂದಲೇ ಹೊರಟು ಬಂದೆನು. ಭರತ, ಅಣ್ಣ, ಅಯೋಧ್ಯೆಯ ಪ್ರಜೆಗಳ ಕ್ಷೇಮವನ್ನು ಕೇಳುವೆನು, ತಿಳಿಸುವೆಯಾ? ಆಗಲಿ ಅಣ್ಣ. ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠನಿಸಿದ ಗುರುಗಳಾದ ವಸಿಷ್ಠ ಮಹರ್ಷಿಗಳು ಕ್ಷೇಮವೇ? ಕ್ಷೇಮವಣ್ಣ. ರಾಜಕಾರ್ಯ ನಿಪುಣರು, ಮಂತ್ರಿವರ್ಯರಲ್ಲಿ ತಂತ್ರಬುದ್ಧಿ ಉಳ್ಳವರು, ಅಮಾತ್ಯ ಶ್ರೇಷ್ಠರು ಆದ ಸುಮಂತ್ರರು ಕ್ಷೇಮವೇ? ಕ್ಷೇಮವಣ್ಣ. ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟು ಮುನಿಪುಂಗಾದಿಗಳ ಸೇವಾ ಭಾಗ್ಯವನ್ನು ಕರುಣಿಸಿದ ನನ್ನ ಚಿಕ್ಕ ತಾಯಿ, ನಿನ್ನ ಹೆತ್ತ ತಾಯಿ ಕೈಕಾಮಾತೆಯವರು ಕ್ಷೇಮವೇ? ಓಹ್, ಅವರ ಕ್ಷೇಮಕ್ಕೇನು ಭಂಗವಿಲ್ಲವಣ್ಣ. ಭರತ, ನಾವು ವನವಾಸಕ್ಕೆ ಬರುವಾಗ ಒಂದೂ ಮಾತನ್ನಾಡದೆ ಮೌನವಾಗಿದ್ದು ಕಣ್ಣೀರು ಸುರಿಸುತ್ತಾ ನಮ್ಮನ್ನು ವನವಾಸಕ್ಕೆ ಕಳುಹಿಸಿಕೊಟ್ಟ ನನ್ನ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮವೇ? ಕ್ಷೇಮವಣ್ಣ. ಭರತ, ನವಮಾಸ ಹೊತ್ತು ಹೆತ್ತು ಮುತ್ತಿಟ್ಟು ತುತ್ತಿಟ್ಟು ತೋಳ್ತೆಕ್ಕೆಯಲ್ಲಿ ನಲಿಸಿ ಸಾಕಿ ಸಲಹಿದ ಆ ನನ್ನ ಜನ್ಮದಾತೆ ಕೌಸಲ್ಯ ಮಾತೆಯವರು ಕ್ಷೇಮವೇ? ಕ್ಷೇಮವಣ್ಣ. ಈಗ ಹೇಳು ಭರತ. ಅಣ್ಣ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯವನ್ನಾಳಿದ 3 ಜನ ಮಡದಿಯರ ಪ್ರಿಯಕರನಾಗಿ ಕೆಚ್ಚೆದೆಯ ನಮ್ಮಂತಹ 4 ಸುಪುತ್ರರನ್ನು ಪಡೆದು ಸೂರ್ಯ ವಂಶದ ಕೀರ್ತಿಯನ್ನು ಬೆಳಗಿ ದೇವಾಸುರರ ಯುದ್ಧದಲ್ಲಿ ಜಯವನ್ನು ಸಾಧಿಸಿ ಸಕಲ ದೇವತೆಗಳಿಂದ ದಶರಥ ಎಂದು ಬಿರುದನ್ನು ಪಡೆದಿರುವ ಭರತ, ಅಣ್ಣ, ನಾನು ವನವಾಸಕ್ಕೆ ಬರುವಾಗ ರಾಮಚಂದ್ರ ನಿನ್ನನ್ನು ಕಾಡಿಗೆ ಕಳುಹಿಸಿ ನಾನು ಜೀವಿಸಿರಲಾರನೆಂದು ದುಃಖ ಸಾಗರದಲ್ಲಿ ಮುಳುಗಿದ್ದ ನಮ್ಮ ತಂದೆ ದಶರಥ ಚಕ್ರವರ್ತಿಗಳು ಕ್ಷೇಮವೇ? ಇನ್ನೆಲ್ಲಿ ಕ್ಷೇಮವಣ್ಣ. ಎಲ್ಲರ ಕ್ಷೇಮಕ್ಕೂ ಹತ್ಯವಾಯಿತು. ಹಾಗೆಂದರೇನು, ಬೇಗ ಹೇಳು ಭರತ. ಅಣ್ಣ, ನೀವು ವನವಾಸಕ್ಕೆ ಹೊರಟು ಬಂದ ಕೂಡಲೇ ನಮ್ಮ ತಂದೆಯವರು ಪರಲೋಕವನ್ನು ಸೇರಿದರೆ
ಜನಕ, ಕೊನೆಗೂ ನೀನು ಪರಲೋಕವಾಸಿಯಾದೆಯ. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯವನ್ನಾಳಿದ ನಿನಗೆ ಈ ರೀತಿಯಾದ ಮರಣ ಸಂಭವಿಸಬಹುದೇ? ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ನೀನು ಪರಲೋಕವಾಸಿಯಾದೆಯ. ತಂದೆಯವರ ಅಂತಿಮ ಕಾಲದಲ್ಲಿ ನಾವು ಅವರ ಬಳಿ ಇಲ್ಲದಾಯಿತು. ಕಡೆಗೆ ದೇಹ ಸಂಸ್ಕಾರ ಮಾಡುವ ಪುಣ್ಯವೂ ನಮಗಿಲ್ಲದಾಯಿತು. ನಾವೆಂತಹ ನಿರ್ಭಾಗ್ಯರು. ತಂದೆಯ ಅಂತಿಮ ಕಾಲದಲ್ಲಿ ಅವರ ಬಳಿ ಇದ್ದು ಅವರ ದೇಹ ಸಂಸ್ಕಾರ ಸೇವೆಯನ್ನು ಮಾಡಿದ ಭರತ, ಶತ್ರುಘ್ನ, ನೀವಲ್ಲವೇ ಪುಣ್ಯಶಾಲಿಗಳು? ಇಲ್ಲವಣ್ಣ, ನಾವು ಕೂಡ ಜನಕನ ಅಂತ್ಯಕಾಲದಲ್ಲಿ ಅವರ ಬಳಿ ಇರಲಿಲ್ಲವಣ್ಣ. ಅಯ್ಯೋ, ನಮ್ಮ 4ವರಲ್ಲಿ ಒಬ್ಬನಿಗಾದರೂ ತಂದೆಯ ಅಂತ್ಯ ಸಂಸ್ಕಾರ ಸೇವೆಯೂ ಸಿಗಲಿಲ್ಲವಲ್ಲ. ನಾವೆಂತಹ ನಿರ್ಭಾಗ್ಯರು. ಕೆಚ್ಚೆದೆಯ ನಮ್ಮಂತಹ 4 ಸುಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಅಂತ್ಯಕಾಲದಲ್ಲಿ ನಿಮ್ಮ ಬಳಿ ಇದ್ದು ಯಾರೊಬ್ಬರೂ ನಿಮ್ಮ ಬಾಯಿಗೆ ಒಂದು ತೊಟ್ಟು ಗಂಗೋದಕವನ್ನು ಬಿಡಲಿಲ್ಲವಲ್ಲ. ನಾವೆಂತಹ ನಿರ್ಭಾಗ್ಯರು. ಭರತ, ಅಣ್ಣ, ಆದದ್ದು ಆಗಿ ಹೋಯಿತು. ಕಳೆದು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ರಾಜನಿಲ್ಲದ ರಾಜ್ಯ ದೇವರಿಲ್ಲದ ಗುಡಿಯಂತೆ. ಆದ ಕಾರಣ ನೀನಿನ್ನು ಅಯೋಧ್ಯೆಗೆ ಹಿಂದಿರುಗು. ದುಃಖ ಪಡುತ್ತಿರುವ ಮಾತೆಯವರನ್ನು ಸಂತೈಸಿಕೊಂಡು ಸತ್ಯ ಮತ್ತು ಧರ್ಮದಿಂದ ರಾಜ್ಯವನ್ನಾಳು. ನಾನು 14 ವರ್ಷಗಳ ವನವಾಸವನ್ನು ಮುಗಿಸಿಕೊಂಡು ಬರುವೆನು. ಅಣ್ಣ, ತ್ರಿಕರಣ ಸಾಕ್ಷಿಯಾಗಿ ನಾನು ನಿಮ್ಮ ಪಾದ ಸೇವೆಯನ್ನು ಬಯಸಿ ಬಂದವನೇ ವಿನಃ ಆ ನಿಮ್ಮ ಸಿಂಹಾಸನವನ್ನಲ್ಲಣ್ಣ. ತಂದೆಯನ್ನು ಕಳೆದುಕೊಂಡ ನಮಗೆ ನೀವೇ ತಂದೆ. ಆದ್ದರಿಂದ ನನ್ನ ತಾಯಿಯು ಮಾಡಿದ ಅಪರಾಧವನ್ನು ಮನ್ನಿಸಿ ಪಟ್ಟಣಕ್ಕೆ ಬಂದು ಪಟ್ಟಾಭಿಷೇಕ ಮಾಡಿಕೊಂಡು ದುಃಖ ತಪ್ತರಾದ ಪ್ರಜೆಗಳನ್ನು, ಮಾತೆಯವರನ್ನು ಸಂತೈಸಬೇಕೆಂದು ನಿಮ್ಮಲ್ಲಿ ಬಹುವಿಧವಾಗಿ ಬೇಡಿಕೊಳ್ಳುವೆನಣ್ಣ. ಭರತ, ಅಣ್ಣ, ಪೂಜ್ಯರಾದ ತಂದೆಯವರು ನಿನಗಾಗಿ ನಿಶ್ಚಯಿಸಿರುವ ಈ ರಾಜ್ಯ ಪಟ್ಟವನ್ನು ನಾನು ವಹಿಸಿಕೊಳ್ಳುವುದು ತರವಲ್ಲ. ಮುನಿವೃತ್ತಿಯಿಂದ 14 ವರ್ಷಗಳ ಕಾಲ ವನವಾಸ ಮಾಡುತ್ತೇನೆಂದು ತಂದೆಗೆ ವಾಗ್ದಾನ ಮಾಡಿ ಬಂದಿರುವ ನಾನು, ಆತನು ಮರಣವಾದ ಕೂಡಲೇ ಆ ವಾಗ್ದಾನವನ್ನು ಉಲ್ಲಂಘಿಸಿ ರಾಜ್ಯ ಪಟ್ಟವನ್ನು ವಹಿಸುವುದಾದರೆ ನಾನು ಪಿತೃದ್ರೋಹಿಯಲ್ಲದೆ ಧರ್ಮಘಾತುಕನಾಗುವುದಿಲ್ಲವೇ? ಇದರಿಂದ ನನಗೆ ನರಕ ಪ್ರಾಪ್ತಿಯಾಗುವುದಿಲ್ಲವೇ? ನಮ್ಮ ವಂಶದ ಕೀರ್ತಿಗೆ ಕಳಂಕ ಬರುವುದಿಲ್ಲವೇ? ನಿನ್ನ ಮನದಲ್ಲಿ ಅಣ್ಣ ಎಂಬ ಒಂದೇ ಒಂದು ವಾತ್ಸಲ್ಯ ತುಂಬಿರುವುದರಿಂದ ರಾಜ್ಯವನ್ನಾಳು ಬಾ ಎಂದು ಕರೆಯುತ್ತಿರುವೆ. ಧರ್ಮ ಸೂಕ್ಷ್ಮತೆಯನ್ನರಿತ ನೀನೇ ಯೋಚಿಸಿ ನೋಡು. ಅಣ್ಣ, ಮಾತಾಪಿತೃಗಳಿಂದ ಸಂಪಾದಿಸಿದ ರಾಜ್ಯವನ್ನು ನಾನೇ ನನ್ನ ಕೈಯಾರೆ ನಿನಗೆ ದಾರಿ ಎರೆಯುವಾಗ ಅದರಲ್ಲಿ ದೋಷವೇನಿರುವುದಣ್ಣ? ಆದ್ದರಿಂದ ನಾವೇ 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸುವೆವು. ನೀವು ಪಟ್ಟಣಕ್ಕೆ ಹಿಂತಿರುಗಿ. ತಾಯಿಯಾದ ಕೈಕಾಮಾತೆಯವರ ಇಷ್ಟ ಅದಲ್ಲವಲ್ಲ. ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ. ಈ ಮಾತುಗಳನ್ನು ನಡೆಸಿಕೊಡುತ್ತೇನೆಂದು ವಾಗ್ದಾನ ಮಾಡಿ ಬಂದಿರುವವನು ನಾನು. ಆದ ಕಾರಣ ನೀನು ರಾಜ್ಯವನ್ನಾಳು. ನಿಮ್ಮ ತಾಯಿಯವರ ಇಷ್ಟ ನೆರವೇರಿದಂತೆ ಆಗುವುದು, ಹಾಗೂ ನಾನು ಕೊಟ್ಟ ಮಾತನ್ನು ನಡೆಸಿಕೊಟ್ಟಂತೆಯೂ ಆಗುವುದು. ಅಣ್ಣ, ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ನಡೆಯಲು ನಾನು ಶಕ್ತನಿಲ್ಲ. ಆದ್ದರಿಂದ ನಾನು ನಿಮ್ಮ ಪ್ರಜೆಗಳನ್ನು ನಿಮ್ಮ ಕರೆದುಕೊಂಡು ಹೋಗದ ಹೊರತು ಪುರಪ್ರವೇಶ ಮಾಡುವುದಿಲ್ಲವೆಂದು ಆ ನಿಮ್ಮ ಪ್ರಜೆಗಳ ಮುಂದೆ ಪ್ರತಿಜ್ಞೆ ಮಾಡಿ ಬಂದರು. ಆದ್ದರಿಂದ ಆ ನಿಮ್ಮ ಪ್ರಜೆಗಳ ನಂಬಿಕೆಗೋಸ್ಕರವಾದರೂ ಈ ನಿಮ್ಮ ಪಾದುಕೆಗಳನ್ನು ಅನುಗ್ರಹಿಸಿಕೊಡಿ. ಅನುಜರೇ, ಅಣ್ಣ, ಅಪಾರ ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದ ಸಿಂಹಾಸನದ ಮೇಲಿರಿಸಿ ಅವುಗಳಿಗೆ ಪಟ್ಟವನ್ನು ಕಟ್ಟಿ ಮುನಿವೇಷದಿಂದ ನಾವು ಕೂಡ ವಾಸ ಮಾಡಿಕೊಂಡಿರುವೆವು. ಅಣ್ಣ, ಹೌದಣ್ಣ, ನಾನು ಸಹ ಭರತನಂತೆಯೇ ನಿಮ್ಮ ಪಾದಗಳನ್ನ ನಂದಿಯ ಗ್ರಾಮದಲ್ಲಿ ಪೂಜಿಸುತ್ತಾ ಕಾಲವನ್ನು ಕಳೆಯುತ್ತಿರುವೆವು. ಅಣ್ಣ, ನಿನ್ನ ಪಾದಕೆಗಳನ್ನು ಕೊಡೋಣ. ಅನುಜರೇ, ಅಣ್ಣ, ಅಪಾರ ಭಕ್ತಿಯುಳ್ಳವರು ನೀವಲ್ಲವೇ? ಸಹಜಾತ ಧರ್ಮವನ್ನು ಲೋಕಕ್ಕೆ ಪ್ರತ್ಯಕ್ಷಗೊಳಿಸಿದ ಪರಮಗುಣಶಾಲಿಗಳು. ನಿಮ್ಮಂತಹ ಸಹೋದರರನ್ನು ಪಡೆದ ನಾನೇ ಧನ್ಯನು.
ನಿಷ್ಠದಂತೆ ಈ ಪಾದುಕೆಗಳನ್ನು ತೆಗೆದುಕೋ. ಅಣ್ಣ ಧನ್ಯರಾದೆವು ಧನ್ಯರಾದೆವು. ಶ್ರೀರಾಮನ ಪಾದರಕ್ಷಣೆ ಮಾಡುವ ಈ ಪಾದುಕೆಗಳಿಗೊದಗಿದ ಭಾಗ್ಯ ಜಗತ್ತಿನಲ್ಲಿ ಅದಾರಿಗೂ ಲಭಿಸದು. ಧನ್ಯರಾದೆವು ಧನ್ಯರಾದೆವು. ತನ್ನೊಡಲ ತಾಪವಂ ತಡೆದಿನಿತು ತವಕದಿಂ ಬೆಳೆಸಿದ ತಾಯಿಗೂ ಈ ಭಾಗ್ಯವಿಲ್ಲ. ಪರಮ ಜಪತಪ ಪುಣ್ಯ ಪಾದಾದಿಗಳಿಂದ ಪೂಜಿಸಿದ ಮುನಿ ಜನರ ಪಾಲಿಗೂ ಈ ಭಾಗ್ಯವಿಲ್ಲ. ಸಹಜದಿ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ತಮಗೂ ಈ ಭಾಗ್ಯವಿಲ್ಲ. ಕಾಡು ಮರವಂ ಕಡಿದು ಕಾಲಿ ನಿಂತುಳಿದು ಪಾಡು ಪಡುತ್ತಿದ್ದರು ನಾಡಿಗೊಡೆತನವ ಪಾಲಿಸುವ ಈ ಜೋಡಿಗೊದಗಿದ ಪುಣ್ಯ ನಮಗಿಲ್ಲ ಜಗದೀ. ರಾಮದಯಾಕರ ನಿಮ್ಮಯ ಪಾದುಕೆ ತೊರೆದು ರಾಮದಯಾಕರ ನಿಮ್ಮಯ ಪಾದುಕೆ ತೊರೆದು ಧನ್ಯನು ನಾ. ಯಾರಿಗೂ ದೊರಕದ ಈ ನಿಮ್ಮ ಪಾದುಕೆ ಯಾರಿಗೂ ದೊರಕದ ಈ ನಿಮ್ಮ ಪಾದುಕೆ ಭರತಗೆ ದೊರಕಲು ಧನ್ಯನಲ್ಲವೇ. ಭರತಗೆ ದೊರಕಲು ಧನ್ಯನಲ್ಲವೇ. ರಾಮದಯಾಕರ ನಿಮ್ಮಯ ಪಾದುಕೆ ತೊರೆದು ಧನ್ಯನು ನಾ. ಕೋಸಲ ದೇಶದ ಅಧಿಪತಿಯೇನಿದೆ ಕೋಸಲ ದೇಶದ ಅಧಿಪತಿಯೇನಿದೆ ನೆರೆಯುವ ಸೌಭಾಗ್ಯ ದೊರಕಿದ ಪಾದುಕೆ ನೆರೆಯುವ ಸೌಭಾಗ್ಯ ದೊರಕಿದ ಪಾದುಕೆ ನಿಮ್ಮನ್ನು ಪೂಜಿಸಿ ಪ್ರಜೆಗಳ ಪಾಲಿಸಿ ನಿಮ್ಮನ್ನು ಪೂಜಿಸಿ ಪ್ರಜೆಗಳ ಪಾಲಿಸಿ ಅಣ್ಣನಿಗಾನಂದ ಬಯಸಿದ ಪಾದುಕೆ ಅಣ್ಣನಿಗಾನಂದ ಬಯಸಿದ ಪಾದುಕೆ ರಾಮದಯಾಕರ ನಿಮ್ಮಯ ಪಾದುಕೆ ತೊರೆದು ಧನ್ಯನು ನಾ ಧನ್ಯನು ನಾ ಧನ್ಯನು ನಾ. ಅಣ್ಣ, ಕೊನೆಯದಾಗಿ ನನ್ನದೊಂದು ಪ್ರಾರ್ಥನೆ ಇರುವುದು. ಏನದು ನಿನ್ನ ಪ್ರಾರ್ಥನೆ? ಅಣ್ಣ, 14 ವರ್ಷಗಳ ಕಾಲ ವನವಾಸ ಮುಗಿದ ಬರುದಿನವೇ ನೀವು ಅಯೋಧ್ಯೆಗೆ ಬಂದು ದರ್ಶನ ಕೊಡದಿದ್ದರೆ ಈ ನಿಮ್ಮ ಪಾದ ಸಾಕ್ಷಿಯಾಗಿ ನಾವು ಅಗ್ನಿ ಪ್ರವೇಶ ಮಾಡುವೆವು. ಹೌದಣ್ಣ. ಇದೆಂತಹ ಕಠಿಣ ಪ್ರತಿಜ್ಞೆ ಭರತ.
ನಾನು 14 ವರ್ಷಗಳ ವನವಾಸ ಮುಗಿದ ಮರುದಿನವೇ ಬಂದು ನಿನಗೆ ದರ್ಶನ ಕೊಡುತ್ತೇನೆ. ನೀವಿನ್ನೂ ಅಯೋಧ್ಯೆಗೆ ಹೊರಡಿ. ಆಗಬಹುದು ಅಣ್ಣ ಶತ್ರುಘ್ನ, ರಾಮ ಪರಂಧಾಮ ದಶರಥ ರಾಮ ರಾಮ ಪರಂಧಾಮ ದಶರಥ ರಾಮ ಪಾಸುರ ರಾಮ 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 ಪಾಸುರ ರಾಮ 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 ಪರಮ ಪಾವನ ನಾಮ ಶ್ರೀರಾಮ ಶ್ರೀ ರಾಮ ಪರಂಧಾಮ ಸೀತಾ ಮನೋಲ್ಲಾಸ ಸಿದ ಪಾರಿಜಾತ ಸೀತಾ ಮನೋಲ್ಲಾಸ ಸಿದ ಪಾರಿಜಾತ ಮಾತಾ ಸುನೀತಾ ರಘುವಂಶ ಖ್ಯಾತ ಮಾತಾ ಸುನೀತಾ ರಘುವಂಶ ಖ್ಯಾತ ರಾಮ ಪರಮ ಪಾವನ ನಾಮ ಶ್ರೀ ರಾಮ ಶ್ರೀ ರಾಮ ಲಕ್ಷ್ಮಣ, ಅಣ್ಣ ನೋಡಿದೆಯ ಭರತನ ಭ್ರಾತೃತ್ವವನ್ನು? ಅಣ್ಣ, ಅಜ್ಞಾನನ್ನಾಡಿದ ತಮ್ಮ ಅಪರಾಧವನ್ನು ಮನ್ನಿಸಣ್ಣ. ಲಕ್ಷ್ಮಣ, ಅಣ್ಣ, ಈ ಅರಣ್ಯವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪುರಜನರು ಆಗಾಗ ಬಂದು ನಮ್ಮ ವನವಾಸಕ್ಕೆ ತೊಂದರೆಯನ್ನುಂಟು ಮಾಡುವರು. ನಡೆ, ಮುಂದೆ ಕಾಣುವ ದಂಡಕಾರಣ್ಯಕ್ಕೆ ಹೋಗೋಣ. ಆಗಬಹುದು ಅಣ್ಣ. ಸೀತಾ, ಎತ್ತ ನೋಡ ಲತಲಾತೆಗಳ್ ಎತ್ತ ನೋಡ ಲತಲಾತೆಗಳ್ ಚಿತ್ತಕ್ಕೆ ಮುದವಿಯುತ್ತಿರುವುದು ಎತ್ತ ನೋಡಲ್ ಅತ್ತಲಾತೆಗಳ್ ಸೀತಾ, ಚಿತ್ತ ಜಾರಿ ನೋಡಲ ಮಾಮ ಸೀತಾ, ಚಿತ್ತ ಜಾರಿ ನೋಡಲ ಮಾಮ ಚಿತ್ತ ಜಾರಿ ನೋಡಲ ಮಾಮ ಚಿತ್ತಕ್ಕೆ ಘನವಿತು ಮೆರೆವುದು ಭೂಸುತೆ ನೀ ನೋಡೆ ಇವನಾಳಿ ಮೆರೆಯುವ ಸೊಬಗನು
ಇವನಾಳಿ ಮೆರೆಯುವ ಸೊಬಗನು ಇವನಾಳಿ ಮೆರೆಯುವ ಸೊಬಗನು ಸೀತಾ ಇವನಾಳಿ ಮೆರೆಯುವ ಸೊಬಗನು ಇವನಾಳಿ ಮೆರೆಯುವ ಸೊಬಗನು ಇವನಾಳಿ ಮೆರೆಯುವ ಸೊಬಗನು ಪೂಸುತ್ತೆ ನೀ ನೋಡೆ ಎತ್ತ ನೋಡೆ ಅತ್ತಲತೆಗಳು ಸೀತಾ ಸ್ವಾಮಿ. ಬಗೆ ಬಗೆಯ ಪುಷ್ಪಗಳಿಂದ ಕೂಡಿರುವ ಆಹಾ. ಕಣ್ಣು ಕೋರೈಸುವ ಸರೋವರಗಳಿಂದ ಶುಕಪಿಕ ನಾದಗಳಿಂದ ನಮ್ಮ ಮನಸ್ಸಿನ ಕ್ಲೇಶಗಳ ಎಲ್ಲವನ್ನೂ ತೊಳೆಯುವ ಈ ವನಪ್ರದೇಶದ ಅಂದವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದು. ಬಹಳ ಸುಂದರವಾಗಿರೋದು ಸ್ವಾಮಿ. ಸೀತಾ ಸೀತಾ ಅರಮನೆಯಲ್ಲಿ ಹಾ? ಅರಮನೆಯಲ್ಲಿ ನೀವು ಒಂದು ಮಾತು ಹೇಳ್ಬೇಕು. ನಂದ ಪ್ರಾಣೇಶ್ವರ. ಸೀತಾ ಆಶಾ ಜೀವನ ಶುಭ ದಿನ ಹೊಸತನವನು ನಾ. ಪ್ರಾಣೇಶ್ವರ ಸೀತಾ ಕಂಡೇ ಸೀತಾ ನಾ. ಪ್ರಾಣೇಶ್ವರ ಜಾನಕಿ ನನ್ನನ್ನು ನೋಡಬಾರದೆ, ನಗಬಾರದೆ. ನಗುವೇನು? ಎಲ್ಲಿ ನಗುತ್ತಿರುವಿರಿ ಸ್ವಾಮಿ? ಪ್ರಾಣೇಶ್ವರ ಸೀತಾ ನಕ್ಕರೆ ಎಷ್ಟು ಸುಂದರವಾಗಿ ಕಾಣುವಿರಲ್ಲವೇ? ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ ನಲಿವೆ ಒಲವೇ ನಲಿವೆ ಒಲವೇ ಹೊಸತನದಲ್ಲಿ ನಾ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ. ಸ್ವಾಮಿ ಅಲ್ಲಿ ನೋಡಿ ಸುಂದರವಾಗಿರುವುದಲ್ಲವೇ? ಅರಳಿರಿದ್ದ ಕುಸುಮ ಕಿಂದಾವರಿ ನಗುತ್ತಿದೆ. ಅರಳಿರಿದ್ದ ಕುಸುಮ ಕಿಂದಾವರಿ ನಗುತ್ತಿದೆ. ಶೃಂಗ ಸಂಗದ ಸಂಗ ಸುಖದಲ್ಲಿ ಮೃಂಗ ಸಂಗದ ಸಂಗ ಸುಖದಲ್ಲಿ ತನ್ನೆ ತಾವರೆದಿದೆ. ಆದಿಪುತ್ರ ಹೀಗೆ ಬನ್ನಿ ಸ್ವಾಮಿ. ಏನನ್ನು ನೋಡುತ್ತಿರುವಿರಿ? ನಿಮ್ಮ ಪಕ್ಕದಲ್ಲಿ ನಾನಿಲ್ಲವೇ? ಹೌದು. ನೀವು ನನ್ನನ್ನು ನೋಡಬಾರದೆ, ನಗಬಾರದೆ? ಪ್ರಾಣೇಶ್ವರ ಸೀತಾ ಹೊಸತನ ಬಯಸಿದೆ. ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡಿನ. ಆಶಾ ಜೀವನ ಶುಭ ದಿನ.
ಸೀತಾ, ಈಗಲೂ ನಗುವುದಿಲ್ಲವೇ? ನಗುವೇನು? ಪ್ರಾಣೇಶ್ವರ ಪ್ರಾಣೇಶ್ವರ, ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ, ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ, ನಲಿವೆ ಒಲವೇ ಸ್ವಾಮಿ, ನಲಿವೆ ಒಲವೇ ಹೊಸತನದಲ್ಲಿ ಆಶಾ ಜೀವನ ಶುಭ ದಿನ, ಹೊಸತನವನು ನಾ ಕಂಡಿನ ಆಶಾ ಜೀವನ ಶುಭ ದಿನ. ಪ್ರಾಣೇಶ್ವರ ಜಾನಕಿ, ಸ್ವಾಮಿ, ಸೀತಾ, ಪ್ರಾಣೇಶ್ವರ, ಆ ನಾಡಿಗಿದ್ದಲು ಈ ಕಾಡು ಎಷ್ಟು ಸುಂದರವಾಗಿರುವುದಲ್ಲವೇ? ಅದು ಅಲ್ಲದೆ ನಮ್ಮ 14 ವರ್ಷದ ವನವಾಸವನ್ನು ಇಲ್ಲಿಯೇ ಕಳೆಯಬೇಕೆಂದು ನನ್ನ ಮನಸ್ಸಾಗುತ್ತಿರುವುದಲ್ಲವೇ ಸ್ವಾಮಿ? ಸೀತಾ, ಹಾಗೇ ಆಗಲಿ. ಲಕ್ಷ್ಮಣ, ಜಾನಕಿಯು ಇಲ್ಲಿ ವಾಸ ಮಾಡಲು ಬಹಳ ಇಷ್ಟಪಡುತ್ತಿರುವಳು. ಇಲ್ಲಿ ಒಂದು ಪರ್ಣಕುಟೀರವನ್ನು ನಿರ್ಮಿಸು. ಆಗಲಿ ಅಣ್ಣ, ನಿನ್ನ ಅಪ್ಪಣೆ ಅಂತಾಗಲಿ. ಆಹಾ, ಎಷ್ಟು ಸುಂದರವಾಗಿರುವುದಲ್ಲವೇ ಪ್ರಾಣೇಶ್ವರ? ಹೌದು ಜಾನಕಿ. ಸಮನಾರು ನರರನ್ನು ಬಿಡಿದು ಸುರರನ್ನು ಬೆಳೆದು ಸೈತನೆ ನುಂಗುವೆನು, ಸೈತನೆ ನುಂಗುವೆನು. ಪ್ರಾಣ ಹಿಂಸೆಯನ್ನ ಮಾಡುವವರನ್ನ ಈ ದಂಡಕಾರಣ್ಯದಲ್ಲಿ ಯಾರನ್ನೂ ಕಾಣೆನಲ್ಲ. ಇನ್ನು ನಮ್ಮಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನ ಕೊಂದ ಆರೋಗ್ಯದಿಂದಲೂ ಈ ದಂಡಕಾರಣ್ಯಕ್ಕೆ ನನ್ನನ್ನೇ ಅಧಿಕಾರಣಿಯನ್ನಾಗಿ ಮಾಡಿರುವನು. ಇನ್ನು ನನ್ನ ಮಗನಾದ ಶಂಭೂಕನು ಯಾರಿಂದಲೂ ಮರಣಬಾರದ ಹಾಗೆ ತಪಸ್ಸನ್ನ ಮಾಡುತ್ತಿರುವನು. ಆತನು ಹೇಳುವುದರೊಳಗಾಗಿ ಅವನಿಗೆ ಬೇಕಾದಷ್ಟು ಮಾಂಸ ಆಹಾರಾದಿಗಳನ್ನ ಸಂಪಾದಿಸಿದನು. ಏನು ಏನು ನನ್ನ ಮಗನದೇ ಕತ್ತಿ ರಕ್ತಸಿಕವಾಗಿರುವುದಲ್ಲ. ನನ್ನ ಮಗ ಎಲ್ಲಿರುವನು? ಮಗನೇ ಶಂಭುಕ, ಶಂಭುಕ, ಅಯ್ಯೋ 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 ಅಯ್ಯೋ
ಶಿರವನ್ನು ತೆಗೆದಿರುವರಲ್ಲ. ಅಯ್ಯೋ ಮಗನೇ, 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲುಹಿದ ಈ ಒಡಲಿಗೆ ಕೆಚ್ಚನ್ನು ಇಟ್ಟರಲ್ಲ. ಯಾರಾಗಿರಬಹುದು? ಯಾರಾಗಿರಬಹುದು? ನನ್ನ ಮಗನನ್ನ ಕೊಂದ ಪಾಪಿಗಳು ಯಾರಾಗಿರಬಹುದು? ಅವರನ್ನ ಹಿಡಿದು ಕೆಡಿದು ಹೋಗಿದು ನುಂಗಿ ಬಿಡುವೆನೋ, ನುಂಗಿ ಬಿಡುವೆನೋ. ವಾಸನೆ ದಂಡಕಾರಣ್ಯದಲ್ಲಿ ನರಮಾನವರ ವಾಸನೆ. ಒರ್ರೇ ಬಲ, ಒರ್ರೇ ಬಲ, ನರವಾಸನೆ ಬರುವುದು ಬಲ ಬಲ, ನರವಾಸನೆ ಬರು ಬಲ ಬಲ. ಒರ್ರೇ ಬಲ, ಒರ್ರೇ ಬಲ, ನರವಾಸನೆ ಬರುವುದು ಬಲ ಬಲ, ನರವಾಸನೆ ಬರು ಬಲ 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 ಬಲ. ಕೈ ಕಾಲ್ ಕಡಿಯುವೆ, ಕೈ ಕಾಲ್ ಕಡಿಯುವೆ. ಮಾರಿ ಹಬ್ಬದ ಔತಣವು, ಮಾರಿ ಹಬ್ಬದ ಔತಣವು. ಒರ್ರೇ ಬಲ, ಒರ್ರೇ ಬಲ, ನರವಾಸನೆ ಬರುವುದು ಬಲ ಬಲ, ನರವಾಸನೆ ಬರುವುದು ಬಲ 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 ಬಲ. ಚಂದದಿ ತಿಂದು ಮಾಧವ, ಚಂದದಿ ತಿಂದು ಮಾಧವ, ನಾನು ಬಂದುವೆ ಆನಂದವ. ಕಣ್ಣು ಹುದ್ದೆಗಳ ಉರುಗರಿಯ ಮಡೆ, ಕಣ್ಣು ಗುಡ್ಡೆಗಳ ಉರುಗರಿಯ ಕಳುಗಳ ಕಿತ್ತು ನಾನು ಹಾರವಾಗಿ ಮಾಡಿಕೊಂಡು, ಕರುಳುಗಳ ಕಿತ್ತು ನಾನು ಹಾರವಾಗಿ ಮಾಡಿ ಚಂದದಿ ತಿಂದು ಮಾಂಸವ, ಚಂದದಿ ತಿಂದು ಮಾಂಸವ. ನಾನು ಅಯ್ಯೋ ನಾನು, ಅಯ್ಯೋ ನಾನು ಬಂದುವೆ ಆನಂದವ ಇಂದವ ಇಂದವ. ನನ್ನ ಮಗನನ್ನ ಕೊಂದ ಪಾಪಿಗಳು ಇಲ್ಲಿಯೇ ಇಲ್ಲಿಯೇ ಅಡಗಿ ಕುಳಿತಿರು. ಇವರನ್ನ ಈಗಲೇ ಹಿಡಿದು ಕಡಿದು ಹೋಗಿದು ನುಂಗಿ ಬಿಡುವೆನು. ಏನು ಇಷ್ಟೊಂದು ಸುಂದರವಾಗಿರುವನು, ಈತನನ್ನು ಹಿಡಿದು ನುಂಗಿ ಬಿಡುವನುವೆಂದರೆ ಇಷ್ಟೊಂದು ಸುಂದರವಾಗಿರುವನು. ಏನು ಮಾಡಲಿ ಈಗ, ಏನು ಮಾಡಲಿ? ನನ್ನ ಮಗ ಶಂಭುಕ ಹೋದರೇನಂತೆ? ಈತನನ್ನ ಕಟ್ಟಿಕೊಂಡರೆ ಅಂತಹ 10-20 ಶಂಭುಕರನ್ನ ಒಮ್ಮೆಯೇ ಪಡೆಯಬಹುದಲ್ಲವೇ? ಏನು ಮಾಡಲಿ? ಹೇಗಾದರೂ ಮಾಡಿ ಈತನನ್ನ ಹೋಲಿಸಿಕೊಳ್ಳುವುದು. ನಾನೀಗಲೇ ಕರೆಸುವೆ, ನಾನೀಗಲೇ ನಾನೀಗಲೇ ಕರೆಸುವೆ, ಕರೆಸುವೆ ನಾನೀಗಲೇ. ಶೂರ ನಾನು ಗಂಡನಾಗಿ ಮಾಡಿಕೊಂಡು, ಶೂರ
ನಾನು ಗಂಡನಾಗಿ ಮಾಡಿ ವಲ್ಲಭನ ಈ ವಲ್ಲಭನ ಕೂಡಿ ನಾನು ಕಲ್ಲಕ್ಕೆ ಮುಟ್ಟಿದು ವಲ್ಲಭನ ಕೂಡಿ ನಾನು ಕಲ್ಲಕ್ಕೆ ಮುಟ್ಟಿದು ನಾನೀಗಲ್ಲೇ ಹರಿಸು ನಾನೀಗಲ್ಲೇ ಹರಿಸು ನಾನೀಗಲ್ಲೇ ನಾನೀಗಲೇ ಅಲ್ಲ. ನಾನೊಂದು ಇಷ್ಟೊಂದು ಕುಣಿದು ಕುಪ್ಪಳಿಸಿದರೂ ಕೂಡ ಈತನು ನನ್ನನ್ನು ನೋಡುತ್ತಿಲ್ಲವಲ್ಲ, ಯಾಕಿರಬಹುದು? ಅಲ್ಲ, ನಾನೇನು ಈಕೆಗಿಂತ ಸುಂದರವಾಗಿಲ್ಲವೇ, ಚೆನ್ನಾಗಿಲ್ಲವೇ? ಈಕೆ ಹೆಂಗೆ ಸಣ್ಣಗಿದ್ದೇನೆ, ಈಕೆಗಿಂತ ಎಲ್ಲದರಲ್ಲೂ ಸ್ವಲ್ಪ 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 ಜಾಸ್ತಿ ಇಲ್ಲವೇ? ನಾನೇನಾದರೂ ಇಲ್ಲಿರುವುದನ್ನು ಬಿಟ್ಟು ಅಲ್ಲಿಗೇನಾದರೂ ಹೋದರೆ ಅಲ್ಲಿ ನೋಡುತ್ತಿರುವುದು. ಏನು ಮಾಡಲಿ? ಈತನಿಗೆ ಈ ನನ್ನ ರೂಪು ಒಪ್ಪುತ್ತಿಲ್ಲ. ನಾನೀಗಲೇ ಸುಂದರವಾದ ಹದಿಹರೆಯದ ಸುಂದರಿಯರಲ್ಲಿ ಸುಂದರಿ, ವಿಶ್ವ ಸುಂದರಿ, ಚನ್ನಪಟ್ಟಣದ ಬೊಮ್ಮೆಯಂತ ಸುಂದರಿಯಾಗಿ 16 ವರ್ಷದ ತರುಣಿಯಾಗಿ ಹೇಗಾದರೂ ಮಾಡಿ ಈತನನ್ನ ವರಿಸಿಕೊಳ್ಳುವೆನು. ಯವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ಈ 3 ಲೋಕಕ್ಕೂ ಸುಂದರಿಯು ನಾನೇ ಅಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಈ ಜಗದೊಳಗೆ ಜಗದೊಳಗೆ ಈ ಜಗದೊಳಗೆ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ 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 ಹಬ್ಬ, ಏನು ರೂಪು, ಏನು ಲಾವಣ್ಯ, ಎಂತಹ ತೇಜಸ್ಸು, ಎಂತಹ ಗಾಂಭೀರ್ಯ. ಇರಲಿ, ನಾನೇ ಸಮೀಪಕ್ಕೆ ಹೋಗಿ ಮಾತನಾಡಿಸುವೆನು. ಪ್ರಿಯಕರ, ಹರಹರ, ಮನೋಹರ, ಪ್ರಿಯಕರ. ಅಮ್ಮ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ನನ್ನನ್ನು ಶೂರ್ಪನಖ ಎನ್ನುವರು. ಏರಿನ ಸೌಂದರ್ಯಕ್ಕೆ ಮರಳಾಗಿ ಬಂದಿರು. ಬಾ ಪ್ರಿಯ, ನನ್ನನ್ನು ವರಿಸು, ಪ್ರೀತಿಸು. ಹಾಗಾದರೆ ನೀನು ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣ ಎಂದು ಹೇಳಿದ. ಹಾಗೆಂದರೇನು? ಏನಿನ ಸುಂದರವಾದ ರೂಪಿಗೆ ಮರಳಾಗಿ ಬಂದಿರುವೆನು. ಬಾ ಪ್ರಿಯ, ವರಿಸು. ನಾನು ಅಗ್ನಿ ಸಾಕ್ಷಿಯಾಗಿ ಈಕೆಯನ್ನು ವಿವಾಹವಾಗಿದ್ದೇನೆ. ನಾನು ನಿನ್ನನ್ನು ವಾಯು ಸಾಕ್ಷಿಯಾಗಿ ವಿವಾಹವಾಗುತ್ತೇನೆ. ಬಾ ಪ್ರಿಯ. ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಶೂರ್ಪನಖ, ನೀನು ರಾಕ್ಷಸಳು, ನಾನು ಮನುಷ್ಯನು. ನಮ್ಮಿಬ್ಬರಿಗೂ ಸಂಬಂಧವಾಗುವುದಿಲ್ಲ. ನೀನು ಬೇರೆ ಯಾರನ್ನಾದರೂ ನೋಡಿಕೋ ಹೋಗಮ್ಮ. ಧನುಜಳು ನೀನು, ಮನುಜನು ನಾನು. ಶೂರ್ಪನಖ, ಧನುಜಳು ನೀನು, ಮನುಜನು ನಾನು. ಮನಸ್ಸಿನ ನಾಟಕ್ಕೆ ಮನವಿಡಬಹುದೇ?
ಮಾನಸಿಕ ನಾಟಕ್ಕೆ ಮನವಿಡಬಹುದೇ ನ್ಯಾಯವೇ ನಿನಗೆ ಮಾಯದ ಸುದತಿ ಹೇಯವಲ್ಲವೇ ನಿನ್ನಯ ಜನ್ಮ ಹೇಯವಲ್ಲವೇ ನಿನ್ನಯ ಜನ್ಮ ನ್ಯಾಯವೇ ನಿನಗೆ ಮಾಯದ ಸುದತಿ ಶೂರ್ಪನಖ ಪ್ರಿಯಾ ನಾನು ಮನುಷ್ಯನು ನೀನು ರಾಕ್ಷಸಳು ಆದರೇನು ನಮ್ಮಿಬ್ಬರಿಗೂ ಸಂಬಂಧವಾಗುವುದಿಲ್ಲ ನೀನು ಬೇರೆ ಯಾರನ್ನಾದರೂ ನೋಡಿಕೊ ಹೋಗು ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು ಆತನಲ್ಲಿಗೆ ಹೋಗು ನಿನ್ನ ಕೆಲಸವೂ ಆಗುವುದು ನಿನ್ನ ಸಂಗಡ ನಿನ್ನ ತಮ್ಮನು ಬಂದಿರುವನೆ ಹೌದು ಬಂದಿರುವನು ಆತನು ನಿನ್ನ ಹಾಗೆ ಇನ್ನೂ ಸುಂದರವಾಗಿರುವನೆ ಹೌದು ಆತನು ನನಗಿಂತಲೂ ಸುಂದರನಾಗಿರುವನು ಆತನು ಲಕ್ಷಣವಾಗಿರುವುದಕ್ಕೆ ಲಕ್ಷ್ಮಣನೆಂದು ಹೆಸರಿಟ್ಟಿರುವುದು ಲಕ್ಷ್ಮಣ. ನೀನು ಅಲ್ಲಿಗೆ ಹೋಗು ನಿನ್ನ ಕೆಲಸವೂ ಆಗುವುದು ಆದ್ರೆ ನಿಮ್ಮಿಂದ ಸಾಧ್ಯವಿಲ್ಲವೇ ಪ್ರಿಯ ನೀನು ಅಲ್ಲಿಗೆ ಹೋಗಮ್ಮ ನಾನು ಈಕೆಯನ್ನು ವಿವಾಹವಾಗಿದ್ದೇನೆ ಅವಳನ್ನು ಬಿಟ್ಟು ಬಿಡಿ ಪ್ರಿಯ ನನ್ನನ್ನು ಕಟ್ಟಿಕೊಳ್ಳಿ ಆಗಲೂ ನೀವು ಏಕಪತ್ನಿ ರಥಸ್ಥರೆ ಪಾಣಿಗ್ರಹಣ ಮಾಡಿಕೊಂಡ ಪತ್ನಿಯನ್ನು ಬಿಟ್ಟು ಬೇರೆ ಹೆಣ್ಣನ್ನು ಪ್ರೀತಿಸುವ ಅಭ್ಯಾಸ ನಮಗಿಲ್ಲ ನನ್ನನ್ನು ಬಾಣಿಗ್ರಹಣ ಮಾಡಿಕೊಂಡು ಅದು ಪ್ರೀತಿಸಿ ಸಾಧ್ಯವಿಲ್ಲ ಅದು ಸಾಧ್ಯವಿಲ್ಲ ನೀನು ಲಕ್ಷ್ಮಣನ ಹತ್ತಿರ ಹೋಗು ನಿನ್ನ ಕೆಲಸವನ್ನು ಪೂರೈಸುವನು ನನ್ನ ಕೆಲಸವನ್ನು ನೀವು ಪೂರೈಸುವುದಿಲ್ಲವೇ ಅದು ಸಾಧ್ಯವಿಲ್ಲ ನೀನು ಆತನಲ್ಲಿಗೆ ಹೋಗಮ್ಮ ಹಾಗೆ ಕೊನೆಗೆ ನಕ್ಕು ಬಿಟ್ಟಿರಿ ಹ್ಮ್ ಪರಮಾತ್ಮ ಪ್ರಿಯ ಹಾಗೆ ಆಗ್ಲಿ ಆತನ ಸಂಗಡ ಪತ್ನಿ ಬಂದಿಲ್ಲವೇ ಇಲ್ಲ ಆತನು ಒಬ್ಬಂಟಿಯಾಗಿರುವನು ಅವನು ಮಾತ್ರ ಒಂಟಿ ನೀನು ಮಾತ್ರ ಜಂಟಿ ಹೌದು ಅಲ್ಲವೇ ಪ್ರಿಯ ಹೌದು ಹಾಗೆ ಆಗಲಿ ನಾನು ಈಗಲೇ ಹೋಗುವೆನು ಆತನು ಒಂದು ವೇಳೆ ಒಪ್ಪದಿದ್ದ ಪಕ್ಷದಲ್ಲಿ ನಾನು ಪುನಃ ಇಲ್ಲಿಗೆ ಬಿಡುವೆನು ನಿನ್ನನ್ನು ಮಾತ್ರ ಬಿಡುವುದಿಲ್ಲ ಹೋಗಲೇ ಹೋಗಿ ಬಾ ಹೋಗಿ ಬರಲೇ ಹೋಗಿ ಬಾ ಮನೋಹರ ಪ್ರಿಯಕರ ತಂಗಾಳಿ ಬೀಸಿದೆ ತಂಪನ್ನು ಜೋಸಿದೆ ಎಲ್ಲೆಲ್ಲೂ ನೋಡಿದರು ನನ್ನ ಗುಂಗಿದೆ ಎಲ್ಲೆಲ್ಲೂ ನೋಡಿದರು ನನ್ನ ಗುಂಗಿದೆ ಹಬ್ಬ ಆತನು ಹೇಳಿದಂತೆ ಈತನು ಸುರಸುಂದರಾಂಗನೇ ಸರಿ ಅಲ್ಲ ಹಿಂದಿನಿಂದಲೇ ಇಷ್ಟೊಂದು ಸುಂದರವಾಗಿರುವುದಲ್ಲ ಈತನ ದೇಹ ಇನ್ನು ಮುಂದಿನಿಂದ ಇನ್ನೆಷ್ಟು ಸುಂದರವಾಗಿರುವುದು ಈ ಸುಂದರ ಚಂದದ ಆಕಾರ ಈ ಸುಂದರ ಚಂದದ ಆಕಾರ ಈ ಸುಂದರ ಮಾರನೋ ಮನೋಜ್ಞ ಮಾರನೋ ಮನೋಜ್ಞ ಧೀರನೋ ನಂಗಾಲಿ ಈ ಸುಂದರ ಚಂದದ ಆಕಾರ ಈ ಸುಂದರ ಚಾರು ರೂಪದ ಸಾರವಲ್ಲವ ಚಾರು ರೂಪದ ಸಾರವಲ್ಲವ ಸೇರಿಸಿ ಮನಕ್ಕೆ ಧೀರನೋ ನ ಕಾಣೆ ಈ ಸುಂದರ ಚಂದದ ಕಾರ ಈ ಸುಂದರ ಈ ಸುಂದರ ಈ ಸುಂದರ ಪ್ರಿಯ ಮನೋಹರ ಅಲ್ಲೆಲ್ಲ ಒಣಗಿ ಹೋಗಿದೆ ಇಲ್ಲಿ ನೋಡಯ್ಯ ಇರುವ ಒಂದು ಬಾಣವನ್ನು ಎಷ್ಟು ಸಾರಿ ಎತ್ತಿ ಎತ್ತಿ ಬಿಡುವೆ ಇಲ್ಲಿ ನೋಡು ಯಾರಮ್ಮ ನೀನು ನಾನು ಯಾರು ನೀನು ಶುಭಾಂಗಿ ನಾನು ಶುಭಾಂಗ ಇಲ್ಲಿಗೆ ಬರಲು ಕಾರಣ ನೀನೇ ಅದು ಹೇಗೆ ಹೇಳಲಿ ಅದು ಹೇಗೆ ಹೇಳಲಿ ನಾಚಿಕೊಳ್ಳುವುದಿಲ್ಲವೇ ಹೇಳು ನಾನು ಯಾರೆಂಬುದನ್ನು ಕೇಳಲೇ ಇಲ್ಲ ನೀನು ಯಾರು ಇಲ್ಲಿಗೆ ಬರಲು ಕಾರಣವೇನು ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ನನ್ನನ್ನು ನಖ 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 ಶೂರ್ಪನಖ ಎನ್ನುವರು ಪ್ರಿಯ ಈ ನಿನ್ನ ಸುಂದರವಾದ ರೂಪವನ್ನು ಕಂಡು ಮುದ್ದಾಡಲೆಂದು ಬಂದಿರೋನು ಬಾ ಪ್ರಿಯ ವರಿಸು ದೂರ ನಿಂತು ಮಾತನಾಡು ದೂರ ನಿಲ್ಲಲು ಬಂದಿಲ್ಲ ಪ್ರಿಯ ಇಲ್ಲವಾದರೆ ಭ್ರಷ್ಟರೇ ವಿರೋಧ ನುಡಿಗಳೇ ಬರಚೈ ಪ್ರಿಯ ವಿರೋಧ ನುಡಿಗಳೇ ಬರಚೈ ಹರಿ ಪರಿವಿಧದಲ್ಲಿ ಸರಸವನಾಡು ವಿರೋಧ ನುಡಿಗಳ ಬರಚೈ ಪ್ರಿಯ ವಿರೋಧ ನುಡಿಗಳ ಬರಚೈ
ಹರಿಪರಿವಿಧದಲ್ಲಿ ಸರಸವನಾಡುತ್ತ ವಿರೋಧ ನುಡಿಗಳ ನುಡಿ ಬರದೆ ಪ್ರಿಯಾ ಓ ಪ್ರಿಯಾ ಸಾರಿ ಪೇಳ್ವನೀಗ ನೆರಸಾರು ದೂರು ಈಗ ಬೇಗ ಸಾರಿ ಪೇಳ್ವನೀಗ ಸಾರಿ ಪೇಳ್ವನೀಗ ನೆರಸಾರು ದೂರು ಈಗ ಬೇಗ ಸಾರಿ ಪೇಳ್ವನೀಗ ಹೋರದ ಮುಖವ ಮೀರಿದ ವಿಭವ ಪ್ರಿಯಾ ಹೋರದ ಮುಖವ ಮೀರಿದ ವಿಭವ ಹೊರವೆ ನಿನಗೆ ಪರ ಪುರುಷಲು ನೀ ಪರಿ ವಿರೋಧ ನುಡಿಗಳ ನುಡಿ ಬರದೆ ಹರಿಪರಿವಿಧದಲ್ಲಿ ಸರಸವನಾಡುತ್ತ ವಿರೋಧ ನುಡಿಗಳ ನುಡಿ ಬರದೆ ಸಾರಿ ಪೇಳ್ವನೀಗ ನೆರಸಾರು ದೂರು ಈಗ ಬೇಗ ಸಾರಿ ಪೇಳ್ವನೀಗ ಶೂರ್ಪನಖ ಈ ಅರಣ್ಯಕ್ಕೆ ನಾನು ಒಬ್ಬನೇ ಬಂದವನಲ್ಲ ನನ್ನ ಅಣ್ಣನ ಜೊತೆ ಬಂದಿರುವೆನು ಪ್ರಿಯಾ ನಾನು ಮೊದಲು ನಿಮ್ಮ ಅಣ್ಣನ ಬಳಿಗೆ ಹೋಗಿದ್ದೇನೆ ಪ್ರಿಯಾ ಓಹೋ ನಮ್ಮ ಅಣ್ಣನ ಬಳಿಗೆ ಆಗಲೇ ಹೋಗಿ ಬಂದಿರುವೆ ಹಾ ಹೋಗಿ ಬಂದೆನು ಓಹೋ ಕೇಳು ಹೇಳು ಆ ರಾಮನಿಗೆ ನಾನು ದಾಸನು ಪರಾಧೀನನು ನನ್ನನ್ನು ಕಟ್ಟಿಕೊಂಡ್ರೆ ಏನು ಪ್ರಯೋಜನ ನೀನು ಆತನಿಗೆ ಹೋಗಿ ಆತನಿಗೆ ಎರಡನೇ ಪತ್ನಿಯಾಗು ಆಗ ನೀನು ನನಗೆ ಅತ್ತಿಗೆ ಆಗುವೆ ಪ್ರಿಯಾ ನಮಸ್ಕಾರ ಎದಳು ಹೋಗಿದ್ದೆ ಅಷ್ಟೇ ಕೆಲಸ ಕಾರ್ಯ ಏನೂ ಆಗ್ಲಿಲ್ಲ ಇನ್ನೊಂದು ಮಾತು ಹೇಳ್ದ ಅವಯ್ಯ ನಾನು ರಾಮದಾಸ ಏಕಪತ್ನಿ ರಥಸ್ಥ ಅವಳನ್ನು ಬಿಟ್ಟರೆ ಬೇರೆಯವ್ರನ್ನ ಯಾರನ್ನು ಕಟ್ಟಿಕೊಳ್ಳೋದೇ ಇಲ್ವಂತೆ ಪ್ರಿಯಾ ಆದ್ದರಿಂದ ನಾನು ನಿನ್ನಲ್ಲಿಗೆ ಬಂದಿರೋನು ಬಾ ಪ್ರಿಯ ನೀನೇ ಕಟ್ಟಿಕೋ ದೂರ ನಿಂತು ಮಾತನಾಡು ದೂರ ನಿಲ್ಲಲು ಬಂದಿಲ್ಲ ದೂರ ನಿಂತರೆ ಮಕ್ಕಳು ಆಗಲ್ಲ ಬಾ ಪ್ರಿಯಾ ನೀನು ವಿವಾಹವಾಗಬೇಕಾದರೆ ಆಗಬೇಕು ನಮ್ಮ ಅಣ್ಣನ ಬಳಿಗೆ ಹೋಗಿ ಹೋಗಿ ಏನಾದರೂ ಕುರುಹುಗಳನ್ನು ತೆಗೆದುಕೊಂಡು ಬಾ ನಂತರ ನೋಡೋಣ ಕುರುಹಗಳಂತಾನೆ ಆಮೇಲೆ ತಂದರಾಯ್ತು ಮೊದಲು ಬಾ ಪ್ರಿಯ ವರಿಸಿ ಇಲ್ಲ ಮೊದಲು ಜಾಗೃತಿಯಾಗಿ ಹೋಗು ಹೋಗಲ್ಲ ನಾನು ಕುರುಹುಗಳನ್ನು ತೆಗೆದುಕೊಂಡ್ರೆ ಹಾ ತೆಗೆದುಕೊಂಡ್ರೆ ನಂತರ ನೋಡೋಣ ನಂತರ ಹಾ. ಹಾಗಾದ್ರೆ ಇಲ್ಲವಾದ್ರೆ ನೀವು ಒರಿಸುವುದಿಲ್ಲವೇ ಇಲ್ಲ ಇಲ್ಲ ನಮ್ಮ ಅಣ್ಣನ ಆಜ್ಞೆ ಹೊರತು ಏನನ್ನು ಮಾಡುವುದಿಲ್ಲ ಏನನ್ನು ಮಾಡುವುದಿಲ್ಲ ಏನೂ ಮಾಡುವುದಿಲ್ಲ ಇದನ್ನು ಯಾವುದನ್ನು ಮಾಡುವುದಿಲ್ಲ ಇದನ್ನು ನಾನು ಇನ್ನೊಂದನ್ನು ಹೇಳಲಾರೆನು ಪ್ರಿಯ ನಾನು ಹೋಗುತ್ತೇನೆ ಈಗಲೇ ಹೋಗುತ್ತೇನೆ ಜಾಗೃತಿಯಾಗಿ ಹೋಗು. ಗುರುತುಗಳನ್ನು ತರುತ್ತೇನೆ ತರುವುದರೊಳಗಾಗಿ ನನಗಿಂತಲೂ ಸುಂದರವಾಗಿ ಯಾರಾದರೂ ಕಂಡರೆ ಅವಳ ಹಿಂದೆ ಓಡಬೇಡ ಇಲ್ಲ ಜಾಗೃತಿಯಾಗಿ ಹೋಗು ಭದ್ರವಾಗಿ ಇಲ್ಲೇ ಇರು ಆಗಲಿ ಹೋಗಿ ಬರಲೇ ಹೋಗಿ ಬಾ ಮನೋಹರ ಓ ಪ್ರಿಯಕರ ಪುನಃ ಬರುತ್ತಿರುವಳು ಪುನಃ ಬರುತ್ತಿರುವಳೆ ಹೌದು ಓದಿಯ ಪಿಶಾಚಿನಿ ಅಂದ್ರೆ ಬಂದೆ ಗವಾಕ್ಷಿಣಿ ಅನ್ನುವ ಹಾಗೆ ಮನೋಹರ 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 ಶೂರ್ಪನಖ ಮನೋಹರ ನೀನು ದೂರ ನಿಲ್ಲು ಆಹಾ ನೀನು ಬಂದ ದಾರಿಯನ್ನು ಹಿಡಿದು ಹೊರಟರೆ ಕ್ಷೇಮ ಇಲ್ಲಿ ನಿನ್ನ ಕೆಲಸ ಆಗುವುದಿಲ್ಲ ಆಹಾ ಲಕ್ಷ್ಮಣನು ನಿನ್ನನ್ನು ಏನು ಹೇಳಿ ಕಳುಹಿಸಿದನು ಏನು ಹೇಳು ಕಳಿಸಿದ್ದೇನೆ ಅಂತ ಹೇಳಲೇ ಪ್ರಿಯಾ ಹೇಳು ಆತನು ರಾಮದಾಸನಂತೆ ನಿನ್ನ ಆಜ್ಞೆಯ ವಿರುದ್ಧವಾಗಿ ಏನನ್ನು ಮಾಡುವುದಿಲ್ಲವಂತೆ ಆದ್ದರಿಂದ ಏನಾದ್ರೂ ಗುರುತುಗಳನ್ನು ಕೊಟ್ಟರೆ ತೆಗೆದುಕೊಂಡು ಹೋಗುದು ಹೌದೌದು ಆತನು ನನ್ನ ಅನುಮತಿ ಇಲ್ಲದೆ ಯಾವ ಕೆಲಸವನ್ನು ಮಾಡುವುದಿಲ್ಲ ಅವನಿಗೆ ಮಾತ್ರ ಯಾವ ಅನುಮತಿ. ಕೆಲಸವನ್ನು ಮಾಡುವುದಿಲ್ಲ ಯಾವ ಕೆಲಸ ನನ್ನಿಂದ ಅನುಮತಿಯನ್ನು ತೆಗೆದುಕೊಂಡು ಹೋಗಿದ್ದರೆ ನಿನ್ನ ಕೆಲಸವೂ ಆಗುತ್ತಿತ್ತು ಆಗಲೇ ನೀನು ನನಗೆ ಕೊಟ್ಟಿದ್ದರೆ ಇಷ್ಟೊತ್ತಿಗಾಗಲೇ ನನ್ನ ಕೆಲಸ ಮುಗೀತಿತ್ತು ನನ್ನ ಕಡೆ ಬೆನ್ನು ಮಾಡಿ ನಿಲ್ಲು ಹಾ. ಕೆಲವು ಗುರುತುಗಳನ್ನು ಬರೆಯುತ್ತೇನೆ ನೀನು ಹೋಗಿ ಆತನಿಗೆ ತೋರಿಸು ಆತನು ನಿನ್ನನ್ನು ಅವಮಾನಿಸುವನು ಮಾನಿಸುವನೇ ಅಲ್ಲ ತಾಯಿ ಅವಮಾನಿಸುವನು ಅವ ನನ್ನನ್ನು ಮಾನಿಸುವನು ಹೌದು ಪದಭೇದ ಮಾಡಬೇಕು ಹೌದು ನನ್ನ ಕಡೆ ಬೆನ್ನು ಮಾಡಿ ನಿಲ್ಲು ಹಾ ನಿನ್ನ ಕೆಲಸ ಆಗಬೇಕು ತಾನೇ ಆಗಬೇಕು. ಹಾಗಾದರೆ ನಿಲ್ಲು ನನ್ನ ಕಡೆ ಬೆನ್ನು ಮಾಡಿ ಪ್ರಿಯ ಬರೆಯೋದು ಬರೀತೀಯ ಗುಂಡು ಗುಂಡುಗೆ ದಪ್ಪಗೆ ಬರೀ ಪ್ರಿಯ ನಿನ್ನ ಹಾಗೆ ಇರಬೇಕು ಆಯ್ತು ಹಾ ಆಯ್ತು ಆಯ್ತು ಸ್ವಲ್ಪ ಸಮಾಧಾನವಾಗಿ ನಿಲ್ಲಮ್ಮ ನೀನು ಬರೆಯಪ್ಪ. ಬರೆಯುತ್ತೇನೆ ಈಗ ಹೋಗಿ ಆತನಿಗೆ ತೋರಿಸು ಇಷ್ಟು ಬೇಗ ಮುಗೀತಾ ಮುಗ್ದಿದ್ದು ಆಗೋಯ್ತು ಇನ್ನೊಂದ್ ಸ್ವಲ್ಪ ಬರೀ ಪ್ರಿಯ ಸಾಧ್ಯವಿಲ್ಲ ಹಾ. ಬರೆದಿರುವುದು ಸಾಕು ಹಾ. ನೀನು ಹೋಗಿ ಆತನಿಗೆ ತೋರಿಸು ಆತನು ನಿನ್ನನ್ನು ವಧಿಸುವನು ವಧಿಸುವನೇ ಅಲ್ಲ ತಾಯಿ ಅವ ವರಿಸುವನು ಹೌದೇ ಹೋಗಲೇ ಹೋಗಿ ಬರಲೇ ಹೌದು ಇದನ್ನು ನೋಡಿದ ತಕ್ಷಣ ಅವನು ವರಿಸುವನೇ ಹೌದು ನೋಡಿದ ತಕ್ಷಣ ನಿನ್ನನ್ನು ವಧಿಸುವನು ವರಿಸುವನು ಪದಭೇದ ಮಾಡಬೇಕು ನನಗೆ ಸಮಯವಿಲ್ಲ ನಾನೇ ಹೋಗುತ್ತೇನೆ ಹೋಗು ಹೋಗಿ ಬರಲೇ ಸುಮ್ಮನೆ ಚರ್ಚಿಸಿ ಕಾಲಹರಣ ಮಾಡಬೇಡ ಹಾ. ನಿನ್ನ ಕೆಲಸ ಆಗಬೇಕು ತಾನೆ ಆಗಬೇಕು. ಹೊರಡು ಇಲ್ಲಿಂದ ಮೊದಲು ಅಕ್ಕ ಅಕ್ಕ ನಮ್ಮ ಅಕ್ಕನ ಫುಲ್ ಆತರ ಹೋಗಿ ಬರಲೇ ಅಕ್ಕ ಹೋಗಿ ಬಾರಮ್ಮ. ಬಾವಾ ನನಗಿಂತ ನಿನಗೆ ಆತರ ಹೋಗು ಪ್ರಿಯ ಮನೋಹರ